ಚೆಲುವೆ ನೀನು ನಕ್ಕರೆ ಲಲಲಲಲಲಲಲಲ ಬದುಕು ಹಾಲು ಸಕ್ಕರೆ ಲಲಲಲಲಲಲ. ಓ ಸವರಿ ಎಲ್ಲ ಹೊರಟಂಗಿದೆ. ಅವ ಎಲ್ಲಿಗಾದ್ರೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀನೇ ಹೇಳ್ತೀಯ ಎಲ್ಲಿಗೆ ಅಂತ ಕೇಳಬಾರ್ದಂತ, ಇವಾಗ ನೀನೇ ಕೇಳ್ತಾ ಇದೀಯಾ. ಓ ಅಂತ ಶುಭ ಕಾರ್ಯ ಯಾವ್ದಪ್ಪ? ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಮುಂದೆ ನೋಡ್ಕೊಂಡು ನೀನು ಕೆಲಸ ಮಾಡು. ಅದೆಲ್ಲ ಇರ್ಲಿ. ಅವ ನಿನಗೆ ಎಂತ ಸೊಸೆ ಬೇಕು ಕೇಳವ. ಮಗ ಕಪ್ಪಿದ್ರ ಚಿತ್ತಿಲ ಲಕ್ಷಣವಾಗಿರ್ಬೇಕು ಕಣ. ಹೂನು ಹಂಗಾರೆ ನನ್ನನ್ನ ಕರೆ ಹುಡುಗಿ ಮದುವೆ ಆಗಂತೀಯ? ಅವೋ ಇವೆಲ್ಲ ಆಗಕ್ಕಿಲ್ಲ, ನನಗೆ ಬಿಳೆ ಹುಡುಗಿನೇ ಬೇಕವ. ಓಹೋ ಹಂಗಲ್ಲ ಕಣ ಮಗ, ನಿನಗೆ ಯಾವ ಹುಡುಗಿ ಇಷ್ಟ ಆಗ್ತಾಳ ಅದೇ ಹುಡುಗಿನ ಕರ್ಕೊಂಬ, ಅದೇ ಹುಡುಗಿ ಕರ್ಕೊಂಡು ಸೇರೊದಿಸಿ ಮಳೆ ಬಿಡಿಸ್ಕೊಂಡು ಒಳಗೆ ಕರ್ಕೊಂತೀನಿ ನಾನು. ಹಂಗಿರ್ಬೇಕು ನಮ್ಮವ್ವ ಅಂದ್ರೆ. ಆಯ್ತಪ್ಪ, ನಿನ್ನಿಷ್ಟನೇ ನನ್ನ ಇಷ್ಟ. ಹಂಗಿರ್ಬೇಕು. ಸರಿ ನಾನು ಬರ್ತೀನಿ, ಒಳ್ಳೆ ಕೆಲ್ಸಕ್ಕೆ ಟೈಮ್ ಆಯ್ತು. ಸುಮ್ಮನೆ ಇದನ್ನ ಮಾತಾಡ್ತೀರ, ಕರೆ ಹುಡುಗಿ ಅಂತ ಬಿಳೆ ಹುಡುಗಿ ಅಂತೆ. ನನ್ನ ಕಡೆ ಹುಷಾರ, ನೀನು ಹುಷಾರಾಗಿರಮ್ಮ. ಓಹೋ ಹೋಗೋ, ನೀನ್ ಯಾರ ಜೊತೆ ಸುತ್ತರಕ್ ಹೋಗ್ತಿದೆ ಅಂತ ನನಗೆ ಗೊತ್ತೈತೆ. ನಾನು ಯಾರ ಜೊತೆಗೆ ಹೋಗ್ಲಿ? ಗೊತ್ತೈತೆ ಹೋಗಿ ನನಗೆ. ರಾತ್ರಿ ಬೇಟೆಗೆ ಹೋಗ್ಬೇಕು, ಅದಕ್ಕೆ ಹುಡ್ರ ಹತ್ರ ಹೋಗ್ಬರ್ತೀನಿ ಸ್ವಲ್ಪ. ನಾನ್ ನಿಮ್ಮ ಅವ್ವ ಕಣ, ನೀನ್ ಎಲ್ಲಿ ಹೋಗ್ತಿ ಅಂತ ನನಗೆ ಗೊತ್ತೈತೆ. ಹೋಗ ಹೊತ್ತು ಮುಂಚೆ ಮನೆಗೆ ಬಾರೋ. ಬರ್ತೀನಿ ತಗ. ಅಯ್ಯೋ ಮಗನೇ, ಬ್ರೇಕ್ ಇದಕ್ಕೆ ಬಚಾವ್ ನೀನು, ಇಲ್ಲ ಅಂದ್ರೆ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಮೇಲೆ ಹಚ್ಕೊಂಡು ಹೋಗಕ್ಕೆ ನಿಂಬೆಣ್ಣು ಮಾಡಿದ್ದ? ನಿಂಬೆಣ್ಣಾಗಿದ್ರೆ ಸರ್ಬತ್ ಮಾಡ್ಕೊಂಡು ಕುಡಿತಿದ್ದೆ. ಕುಡಿತಿ, ಅದೆಲ್ಲ ಇರ್ಲಿ. ಅಮ್ಮವ್ರೇನ್ 3 ದಿವಸ ಆಯ್ತಲ್ಲ ಕಾಣೆಯಾಗಿ, ಎಲ್ಗೋಗಿದ್ರಿ? ಏನ್ ಕೈ ಕೊಡೋ ಪ್ಲಾನ್ ಏನಾದ್ರು ಇದೆಯಾ? ಹೇಗೆ ಒಂದಿನ ಕಾಣ್ಲಿಲ್ಲ ಅಂದ್ರೆ ಎಲ್ಲೋಗಿದ್ದೆ, ಯಾಕೆ ಹೋಗಿದ್ದೆ, ಏನ್ ಕೈ ಕೊಟ್ಟೆ ಹೋಗ್ಬಿಟ್ಯಾ? ಬರೀ ಇದೇ ಯೋಚನೆ ಅಲ್ಲ ನಿಮ್ದು. ಗಂಡಸ್ರ ಬುದ್ಧಿನೇ ಇಷ್ಟ ನಿಮ್ದು. ಅದನ್ನೆಲ್ಲ ಬಿಟ್ಟಾಕು, ಹಿಂಗೆಲ್ಗೋ ಇದ್ದೆ? ಯಾಕೆ ಕಾಣಿಸ್ತಾ ಇಲ್ವಾ? ಹಾಲಾಕ್ ಬರಕ್ ಹೋಗಿದ್ದೆ. ಮ್ಯಾಕೆದ ಕುರಿದ ಕಾಣದ್ದು ಅಲ್ಲ. 3 ದಿನ ಆಯ್ತು ಸಿಕ್ಕು. ಹೇಗಿದ್ಯಾ, ಉಂಡ್ಯಾ, ತಿಂದ್ಯಾ, ಚೆನ್ನಾಗಿದ್ಯಾ ಅಂತ ಕೇಳೋದ್ ಬಿಟ್ಟು ಮೇಕೆದ ಕುರಿದೆ ಅಂತ ಕೇಳ್ತೀಯಲ್ಲ, ನಿನ್ಗೇನು ಅನಿಸ್ತಾ ಇಲ್ವಾ? ಅನ್ಸದ ನನಗ? ಏನ್ ಭೂಮಿ ಈಗಂತೀಯ? ನಿನ್ನ ನೋಡದೆ 3 ದಿನ ನನಗೆ ನಿದ್ದೆನೆ ಬಂದಿಲ್ಲ ಗೊತ್ತಾ? ನೀನು ಯಾವಾಗ ಸಿಗ್ತೀಯೋ, ಯಾವಾಗ ಕೆನ್ನೆಗೊಂದು ಅಣಿಗೊಂದು ಪಪ್ಪಿ ಕೊಡ್ತೀಯ ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡೋಣ, ಒಂದು ಪಪ್ಪಿ ಕೊಡು. ಮುತ್ತುಗಿತ ಎಲ್ಲ ಕೊಡೋಕ್ಕಾಗಲ್ಲ. ಯಾಕೆ? ಮದ್ವೆ ಆಗೋವರೆಗೂ ಮುತ್ತುಗಿತ ಎಲ್ಲ ಕೊಡೋಕ್ಕಾಗಲ್ಲ. ಇನ್ನ ಮದ್ವೆ ಆದ್ಮೇಲೆ ಇದೆಯಲ್ಲ, ನೀನ್ ಕೇಳೋದೇ ಬೇಡ, ನಾನೇ ಕೊಡ್ತೀನಿ. ನೋಡ್ ಭೂಮಿ, ಈ ಹಣ್ಣನ್ನ ಕದ್ದು ತಿನ್ನೋದ್ರಲ್ಲಿ ಇರೋ ಮಜಾ ಕೊಂಡು ತಿನ್ನೋದ್ರಲ್ಲಿ ಇರಲ್ಲ. ಅದೇ ರೀತಿ ಈ ಮುತ್ತು ಅನ್ನೋದು ಹಾಗೆ ಕಣೆ. ಮದುವೆಗಿಂತ ಮುಂಚೆ ಸಿಗುತ್ತಲ್ಲ ಮುತ್ತು, ಅದರಲ್ಲಿರೋ ಮಜಾ ಮದುವೆ ಆದ್ಮೇಲೆ ಸಿಗುತ್ತಲ್ಲ ಅದರಲ್ಲಿ ಇರಲ್ಲ. ಇಲ್ಲಪ್ಪ, ಮುತ್ತೆಲ್ಲ ಕೊಡೋಕ್ಕಾಗಲ್ಲ. ನೋಡಿಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದಿನಿ, ಎಲ್ಲ ಹಾಳಾಗೋಗುತ್ತೆ. ಮುತ್ತೆಲ್ಲ ಕೊಡೋಕ್ಕಾಗಲ್ಲ. ನನಗಿಂತ ನಿನಗೆ ಲಿಪ್ಸ್ಟಿಕ್ ಹಚ್ಚಿಗೆ ಆಯ್ತಾ? ಹಾಗಾದ್ರೆ ಕೊಡಲ್ವಾ ಇವಾಗ? ಇವಾಗ ಕಣ್ಣಲ್ಲಿ ಕಣ್ಣಿಟ್ಟೇಳು, ಮುತ್ತು ಕೊಡಲ್ವಾ? ಕೊಡ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಯಾರಾದ್ರೂ ನೋಡ್ಬಿಟ್ರೆ ಅಂತ. ನೋಡ್ಲಿ ಬಿಡು. ನಮ್ಮಪ್ಪ ಇದೇ ರೋಡಲ್ಲೇ ಓಡಾಡೋದು, ನೋಡ್ಬಿಟ್ರೆ? ನೋಡ್ಲಿ ಬಿಡು, ನನ್ನ ಮಗಳು ಗಂಡ ಆಗೋನು, ನನಗೆ ಅಳಿಯ ಆಗೋನು ಅಂತ ಅನ್ಕೋತಾರ ಅಷ್ಟೇ. ಏನ್ ಬೇಡ, ನಾಳೆ ತೋಟದಲ್ಲಿ ಸಿಗ್ತೀಯಲ್ಲ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ತೋಟದಲ್ಲಿ ಬೇಡ ನನಗೆ, ಇವಾಗ ಒಂದು ಕೊಡು ಬನ್ನಿ ಸಾಕು. ಕೊಡಲ್ವಾ ಇವಾಗ? ಇಲ್ಲ, ಒಂದೇ ಒಂದು ಕೊಡೆ. ಇವಾಗ ಈ ಕ್ಯಾನಲ್ಲಿ ಒಂದು ಕೊಡ್ತೀನಿ ನೋಡು, ನಂಗೆ ಟೈಮ್ ಆಗ್ತಿದೆ, ಸುಮ್ಮನೆ ದಾರಿ ಬಿಡು. ಅಲ್ಲಿವರೆಗೂ ಡ್ರಾಪ್ ಆದ್ರೂ ಮಾಡೆ. ಸರಿ ಕುತ್ಕೋ. ಇರು ತಗೋ ಈ ಕ್ಯಾನ್. ಇದೇನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಮಧ್ಯದಲ್ಲಿ ಇಡು, ಹೇಳ್ತೀನಿ. ಇದು ಬೇಕಾ ಅಂತೀನಿ. ಬೇಕು
ಬೇಗ ಬೇಗ ಒಳ್ಳೆ ಹೆಮ್ಮೆ ಮಾಡ್ದಂಗ್ ಮಾಡ್ತೀಯ ನೋಡು. ಅಮ್ಮ ತಾಯಿ ಹತ್ತಿನ ತಡಿ. ಹೊರಡ್ಲಾ? ಗೋಯಿಂದ ಗೋಯಿಂದ. ಆಕಾಶವೇ ಬೀಳಲಿ ಮೇಲೆ ನಾ ಕೆಂಪಿ ಕೈ ಬಿಡಲು. ಏ ರೊಕ್ಕ 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 ಎಷ್ಟು ಬೇಕೋ ನೀನು ರೊಕ್ಕ? ರೊಕ್ಕ ಇರೋ ನನ್ನ ಕೈಯಿಂದ ಆಗಲ್ಲ, ನನ್ನ ಸೊಂಟಿಗೆ ಕೇಳಿತೀನಿ. ಎಷ್ಟು ಬೇಕು? ಸುಂದ್ರಿ ಊಟ ಮಾಡ್ದ? ಹೌದು, ನೀನು ಮದುವೆ ಆಗ್ಬೇಕಂತಿದ್ಯಾ ಅಥವಾ ಇಲ್ಲ ಅಂತಿದೀಯಾ? ಸರಸ್ವತಿದಾಯ್ತು, ಭಾಗ್ಯದಾಯ್ತು, ಎಲ್ಲಾರ್ದು ಆಯ್ತು. ನೀವು ಮದುವೆ ಆಗ್ತೀಯ ಇಲ್ವಾ? ಈ ತಿಂಗಳು ಮದುವೆ ಆಗ್ಬೇಕಷ್ಟೇ. ಬರ್ತಾ ಬರ್ತಾ ವಯಸ್ಸು ಜಾಸ್ತಿ ಆಕತ್ತ ಕಮ್ಮಿ ಆಕತ್ತ ನಿನಗೆ? ಅದೆಲ್ಲ ಗೊತ್ತಿಲ್ಲ. ನೀನು ಮದುವೆ ಆಗಲೇಬೇಕು, ಸರಿನಾ? ಓಕೆ, ನಾನು ಬರಲಾ? ಬಾಯ್. ಶಂಕರ್ಲಿಂಗ ಆಗಿದಾನಲ್ಲ. ಶಂಕರ್ಲಿಂಗ ಬರ್ಲ, ಅಲ್ಲೇನ್ ಮಾಡ್ತೀಯ? ಓ ಜಯಮ್ಮ ಬಂದೆ, ತಡಿಯಮ್ಮ. ಬಾ ಬಂದೆ ಇರಮ್ಮ. ಬಾ. ಯಾಕ್ಲ ಇಲ್ಲಿ? ಹೌದು, ಎಲ್ಲಿ ನಿನ್ನ ಮಗ? ಅವನೆಲ್ಲರ ಹೋಗ್ಲಿ, ಅವ್ನ ಸುದ್ದಿ ಬಿಡು. ಮೊನ್ನೆ ಹೆಣ್ಣು ನೋಡಕ್ ಹೋಯ್ದಂತಲ್ಲ, ಯಾಕ? ನಿಮ್ಮ ಅಕ್ಕನ ಮಕ್ಕಳು ಇದ್ರಲ್ಲ, ಅದ್ರ 3 ಜನದಾಗ ಯಾರನ್ನಾರೊಬ್ರನ್ನ ಆಗದಲ್ವೇನ? ಅಯ್ಯೋ ಜಯಮ್ಮ, ಅದೇನು ಅಂತ ಹೇಳಿ. ನಮ್ಮ ಅಕ್ಕನ ಸಣ್ಣನಿದ್ದಾಗ ನೀನ್ ನೋಡಕ್ಕೆ ರಿಯಲ್ ಉಪೇಂದ್ರ ತರ ಅದೀಯಾ. ನನ್ನ ಮಕ್ಕಳ ನಿನಗೆ ಕೊಡ್ತೀನಿ ಅಂತ ಅಂದಳು ನಮ್ಮ ಅಕ್ಕ. ಆದ್ರೆ ಇವಾಗ ನನಗೆ ಹೇಳಿಲ್ಲಂಗ ಇಬ್ಬರನ್ನ ಯಾರಿಗೂ ಕೊಟ್ಟು ಮದುವೆ ಮಾಡ್ಯಾಳೆ. 3ನೇ ಹುಡುಗಿದ್ಲಲ್ಲ. ಅಯ್ಯೋ ಜಯಮ್ಮ, ಅವಳು ಕೆಪ್ಪಿ ಜಯಮ್ಮ. ಅವಳೇನಾದ್ರೂ ಮದುವೆ ಆಗಿದ್ರೆ ಜೀವನ ಪೂತ್ರಿ ಇದ್ರಲ್ಲೇ ಹೋಗ್ಕೊತ್ತು. ಇದರಿಂದ ಏನು ಉಪಯೋಗ ಹೇಳು? ಇರ್ಲಿ ಬಿಡ, ನೀನಿರ ಅಂದಕ್ಕೆ ಚಂದಕ್ಕೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡ್ತೀನಿ, ಸುಮ್ನಿರ. ಅಯ್ಯಯ್ಯೋ, ನಮ್ಮ ಅವ್ವ ನಮ್ಮ ತಾಯಿ ಮಾತ್ರ ದೇವೋ ಭವ ಅಷ್ಟು ಮಾಡಿ ಪುಣ್ಯ ಕಟ್ಕೊಳವ. ಹೌದು, ಈಗೊಂದು ವಿಷಯ ಗೊತ್ತಾ? ಏನದು? ನಿನ್ ಮಗ ಬೆಳಗ್ಗೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾ? ಎಲ್ಲಿ ಹೋಗ್ತಾನಪ್ಪ? ಆ ಗೌಡ್ರು ಮಗಳನ್ನ ಲವ್ ಮಾಡಕ್ ಹೋಗ್ತಾನೆ. ಹಾಳಾದನೆ ನನ್ ಮಗ, ಅದನ್ನೇ ಮಾಡ್ತಾನೆ. ನಿನ್ನಂಗೆ ಕುಡ್ದು ಸುತ್ತಾರಿ ಅಲ್ಲ. ಹೋಗ, ನನ್ ಮಗನ ಮೇಲೆ ಚಾಡಿ ಹೇಳಕ್ ಬಂದ್ರೆ ಚಾಡಿನ. ಹೋಗ ಆ ಕಡೆಗೆ. ನಿನ್ ಮಗ ನಿನ್ ಇಷ್ಟ. ಕಂಡರ ಮನೆ ಮಕ್ಕಳು ಸುದ್ದಿ ನಮಗೆ ಹಾಕಪ್ಪ. ಅಯ್ಯೋ, ಒಂದರ ಏಟಿಗೆ ಎಣ್ಣೆ ಎಲ್ಲ ಬಿದ್ದಾಯ್ತು. ಹೌದು, ನೀನ್ ಎಷ್ಟನೇ ಕ್ಲಾಸ್ವರೆಗೂ ಓದಿದ್ಯಾ? ನಾನು 9ನೇ ಕ್ಲಾಸ್ವರೆಗೂ ಅಷ್ಟೇ ಓದಿರೋದು. ಅಷ್ಟೇನಾ? ಅಷ್ಟೇ, ಇನ್ನೂ ಓದ್ಬೋದಾಗಿತ್ತು, ಆದರೆ ಮೇಷ್ಟ್ರು ಅಲ್ಲಿಗೆ ಬಿಡಿಸ್ಬಿಟ್ರು ನನ್ನ. ಓ, ಮೇಷ್ಟ್ರೆ ಬಿಡಿಸೋ ಅಂತ ಬಲವಾದ ಕಾರಣ ಏನಿತ್ತಪ್ಪ? ಬಲವಾದ ಕಾರಣ ಇದೆ. ಏನು? ಏನು ಅಂದರೆ, ವಾರದಲ್ಲೊಂದಿನ ಶನಿವಾರ ಬಂತು ಅಂದ್ರೆ ಸಾಕು, ಇಂಗ್ಲೀಷ್ ಪದ್ಯ ಹೇಳೋದಕ್ಕೆ ನಿಲ್ಲಿಸ್ಬಿಡೋರು. ಆ ಟೈಮಲ್ಲಿ ಕನ್ನಡನೇ ಓದಕ್ಕೆ ಬರಲಿಲ್ದವ್ರು ನಾವು ಇಂಗ್ಲೀಷ್ ಪದ್ಯ ಎಲ್ಲಿಂದ ಹೇಳೋಣ? ಹುಡುಗಿರ್ ಮುಂದೆಲ್ಲ ಬೆಂಚ್ ಮೇಲೆ ನಿಲ್ಲಿಸಿ ಮರ್ಯಾದೆ ತೆಗಿಯೋರು. ಮಾನ ಮರ್ಯಾದೆ ಹೋಯ್ತು ಅಂದಮೇಲೆ ನಮಗೂ ಏನಾದರೂ ಸ್ವಲ್ಪ ಅನಿಸ್ಬೇಕೆ? ಅನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ, ಮೇಷ್ಟ್ರು ಕೂರೋ ಜಾಗದಲ್ಲಿ ಒಂದು ಚಿಕ್ಕ ಜಿಕ್ಜಾಲಿ ಮುಳ್ಳಿಟ್ಟೆ. ಅಯ್ಯೋ ಕೋತ್ ನನ್ನ ಮಗನೇ. ಅವಾಗ ಅವರು ಪಂಚರ್ ಆದರು, ನಾನು ಪಂಚರ್ ಆದೆ. ಅಲ್ಲಿಂದ ಸ್ಕೂಲಿಗೆ ಹೋಗಿಲ್ಲ ನಾವು ಸ್ಕೂಲಿಗೆ ಹೋಗಿದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟ್ರು ಏನೋ ಒಂದು ಆಗ್ತಿದ್ವೇನೋ. ಹೌದೌದು. ಏನು ಮಾಡೋದು, ನಮ್ಮ ಮನೆ ಬರ ಮುಳ್ಳಲ್ಲೇ ಮುಗಿದೋಗ್ಬಿಡ್ತು. ಪಾಪ ಮೇಷ್ಟ್ರು ಎಷ್ಟು ಗೋಳಾಡಿರ್ಬೇಡ ನಿನ್ ಕಾಲಾಗೆ. ನಿಮ್ಮ ಹುಡುಗಂದು ಹುಡುಗಿಯರ ಮಧ್ಯೆ ಮಾನ ಮರ್ಯಾದೆ ಹೋಗೈತೆ, ನನಗಿಂತ ಆ ಮೇಷ್ಟ್ರದೇ ಹೆಚ್ಚಿಗೆ ಆತ ನಿನಗೆ. ಏನ್ ಸೀಮೆಗಿರೋದ್ ಮರ್ಯಾದೆ ನೋಡ್ ನಿಂದು. ಅದೆಲ್ಲ ಇರ್ಲಿ, ಮರ ಹತ್ತಿ 2 ಎಳ್ನೀರು ಕೇಳ್ತೀಯಾ? ಏನು, ನಾನು ಮರ ಹತ್ತಿ ಎಳ್ನೀರ್ ಕೇಳ್ಬೇಕಾ ಹೆಣ್ಮಗಳಾಗಿ? ಆಗಳಪ್ಪ, ಮರ ಏನಾದ್ರೂ ಬೋರ್ಡ್ ಹಾಕಂದತ್ತ ಹೆಣ್ಮಕ್ಳು ಮರ ಹತ್ಬಾರ್ದು ಅಂತ.
ಸರಿ ಹಾಗಾದ್ರೆ ನಾಳೆ ನೀನು ಸೀರೆ ಉಡ್ಕೊಂಬಾ, ನಾನು ಪಂಚೆ ಉಡ್ಕೊಂಡು ಬಂದು ಮರ ಹತ್ತೀನಿ. ಆಗಳ ಈ ಸೊಟ್ಟ ಮರ ಹತ್ತಿ ಎಳ್ನೀರು ಕೀಳಕ್ಕೆ ನೀನು ಪಂಜೆ ಉಟ್ಕೊಂಡು ನಾನು ಸೀರೆ ಉಟ್ಕೊಂಡು ಏನು ಬೇಡವ ತಾಯಿ, ನಿನಗೊಂದು ದೊಡ್ಡ ನಮಸ್ಕಾರ. ಹೋಗಿ ಮನೆಗೆ ಹೋಗಿ ಒಂದೆರಡು ಪಾತ್ರೆ ಅದವನ್ನು ತೊಳೆದು ನಿಮ್ಮ ಅಮ್ಮಗೆ ಏನಾದರೂ ಸಹಾಯ ಮಾಡೋದು. ನೀನೇ ತೊಳಿ ಹೋಗು, ಓಯ್ ಮಾತಾಡ್ಸ್ಬೇಡ ನನ್ನ. ಏ ಭೂಮಿ, ಹೋಗು ನೀನೇ ಪಾತ್ರೆ ತೊಳಿ. ನಿಂತ್ಕೊಳ್ಳ ಭೂಮಿ. ಈ ಹುಡುಗಿರಿಗೆ ಮೂಗಿನ ಮೇಲೆ ಇರುತ್ತೆ ಕೋಪ ಅನ್ನೋದು ನಿಜ ಆಗೋಯ್ತು ನೋಡ್ರಿ ಇವತ್ತು. ಹೋಗು ನಾಳೆ ಸೇಮ್ ಟೈಮಿಗೆ ಬಾ. ನಮ್ಮ ಅಜ್ಜಿ ಬರ್ತಾಳೆ, ಹೋಗಿ ಅವಳನ್ನ ಮೀಟ್ ಮಾಡಿ. ನಿಮ್ಮ ಅಜ್ಜಿ ತಗೊಂಡು ನಾನೇ ಮಾಡೋಣ. ಮಾವ ಏನಾಯ್ತು ನಿನಗೆ? ಏನಾಯ್ತಾ? ಏನಾಗ್ಬಾರ್ದಿತ್ತು ಅದೆಲ್ಲ ಆಗ್ತಾ ಇದೆ ಮಾವ. ಏನಾಗ್ಬೇಕಿತ್ತು ಅದು ಯಾವುದು ಆಗ್ತಾ ಇಲ್ಲ. ಅಂಥದ್ದೇನಾಯ್ತು? ಏನಾಯ್ತಾ? ನಿನ್ ಮಗಳು ಭೂಮಿ ಇದ್ದಾಳಲ್ಲ, ಅದ್ ಯಾವನ್ ಜೊತೆನೋ ಊರ್ ತುಂಬಾ ಕೈ ಹಿಡ್ಕೊಂಡು ಸುತ್ತಾಡ್ತಿದ್ದಾಳೆ. ಅದ್ ಯಾವ್ದು ನಿಮಗ್ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿದ್ರು ಕೆಲವೊಂದು ಸಾರಿ ಏನೂ ಗೊತ್ತಿಲ್ಲದೆ ತರ ಇರೋದೇ ನಮ್ಮ ಮರ್ಯಾದೆ. ಓ, ಹಂಗಾದ್ರೆ ನಿನಗೆಲ್ಲ ಗೊತ್ತಿದ್ದು ಏನು ಮಾಡದೆ ಸುಮ್ಮನೆ ಇದೆಯಾ? ಸುಮ್ಮನೆ ಇರ್ಬೇಕಪ್ಪ. ಅಂತ ಮಗಳನ್ನ ಎತ್ತಿರೋ ತಪ್ಪಿಗೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಪ್ಪ. ಎಲ್ಲಿವರೆಗೂ ಸುಮ್ಮನೆ ಇರ್ತೀಯ ಮಾವ? ಅವರಿಬ್ರು ಮದ್ವೆ ಆಗೋವರ್ಗುನ? ಹಂಗಿದ್ಮೇಲೆ ಬೆಂಗಳೂರಿಂದ ನನಗೆ ಯಾಕೆ ಕರ್ಸೋಕ್ ಹೋದೆ? ಭೂಮಿನ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಯಾಕೆ ಕರ್ಸೋಕ್ ಹೋದ್ರಿ ಮಾವ? ನನಗಲ್ಲೇ ಬಿಡ್ಬೇಕಿತ್ತು, ಅಲ್ಲೇ ಇರ್ತಿದ್ದೆ ನಾನು. ಸ್ವಲ್ಪ ತಾಳ್ಮೆಯಿಂದ ಇರು. ಮುಳ್ಳು ಬಟ್ಟೆ ಮೇಲೆ ಬಿದ್ದಿದ್ರೆ ಅದನ್ನ ಕಿತ್ತು ಬಿಸಾಕ್ಬೋದಾಗಿತ್ತು. ಆದರೆ ನಮ್ಮ ಬಟ್ಟೆನೇ ಮುಳ್ಳ ಮೇಲೆ ಬಿದ್ದಿದೆ, ಅದನ್ನ ಹುಷಾರಾಗಿ ಬಿಡಿಸ್ಕೋಬೇಕು. ಜೋರಾಗಿ ಎಳೆದ್ರೆ ನಮ್ಮ ಬಟ್ಟೆನೇ ಕಿತ್ಕೊಂಡು ಹೋಗುತ್ತೆ. ನೀನು ಟೈಮ್ ನೋಡ್ಕೊಂಡು ಮುಳ್ಳಿನ ಮೇಲಿನ ಬಟ್ಟೆ ಬಿಡಿಸೋದ್ರೊಳಗಡೆ ಅವನು ನಿನ್ ಮಗಳ ಕೈಯಲ್ಲಿ ಒಂದು ಕೂಸ್ನ ಕೊಟ್ಟಿರ್ತಾನೆ. ಅವಾಗ ನೀನು ಹೋಗಿ ಅವಳಿಗೆ ಉಳುಲಾಯಿ ಅಂತ ಜೋಲಿ ಆಡ್ಬೇಕಾಗುತ್ತೆ. ಅರ್ಥ ಮಾಡ್ಕೋ. ನೋಡು ಮಾವ, ನೀನ್ ಹಿಂಗ್ ಸುಮ್ನಿದ್ರೆ ಅದು ಸರಿ ಹೋಗಲ್ಲ. ನೋಡು, ನೀನ್ ಸುಮ್ನೆ ಇರ್ಬೋದು, ಆದ್ರೆ ನಾನ್ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿ ಜೊತೆ ಬೇರೆ ಯಾವನೋ ಕೈ ಹಿಡ್ಕೊಂಡು ಓಡಾಡ್ತಿದ್ದಾನೆ ಅಂದ್ರೆ ಅದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡಿರೋಕೆ ನನ್ನ ಕೈಯಿಂದ ಆಗಲ್ಲ. ಇದಕ್ಕೆಲ್ಲ ನಾನೇ ಒಂದು ಗತಿ ಮಾಡ್ತೀನಿ. ಅಷ್ಟೊಂದು ಯಾಕಪ್ಪ ತಲೆ ಕೆಡಿಸ್ಕೊಂತೀಯಾ? ದುಡ್ಕಾಕೋಬೇಡ, ಅದಕ್ಕೆಲ್ಲ ನಾನೇ ಒಂದು ಉಪಾಯ ಮಾಡ್ತೇನೆ. ಅದೇನ್ ಮಾಡ್ತೀಯೋ ಅದೇನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಭೂಮಿನ್ ಮಾತ್ರ ನಾನೇ ಮದ್ವೆ ಆಗ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ನೋಡಿಲ್ಲಿ, ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಗಳ ಭೂಮಿನ ನಿನಗೆ ದಾರಿ ಹೇಳ್ಕೊಡ್ತೀನಿ, ಅವನಿಗೆ ಬೇರೆ ದಾರಿನೇ ತೋರಿಸ್ತೇನೆ. ಏನ್ ಮಾತು ಹೇಳಿದ್ರಿ ಮಾವ ನೀವು, ಇಷ್ಟ ಆಗೋದ್ರಿ. ಇನ್ಮೇಲೆ ನಾನು ಮುಂದೆ ನಿದ್ದೆ ಮಾಡ್ತೀನಿ. ಆದ್ರೆ ಮಾವ, ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಮ್ ಭೂಮಿ ಇರೋ ಕಡೆ ಅವ್ನು ಇನ್ನೊಂದ್ಸರಿ ತಲೆ ಹಾಕು ಮಲಗಬಾರ್ದು. ಆ ತರ ಬುದ್ಧಿ ಕಲ್ಸಿ. ಇಷ್ಟ ಹೇಳಿದ್ರಲ್ಲ ಸಾಕು. ಇನ್ಮೇಲೆ ನೆಮ್ಮದಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ. ಕಾಣಿಸ್ತೈತೆ. ನಾನು ಅಲ್ಲೆಲ್ಲ ಹುಡುಕದೀನಿ, ಇವಳು ಇಲ್ಲದಳ ಆಯ್ತು ನಿನಗೆ. ನಾಯಿ ಕಿರಿಸ್ತಂಗ್ ಕಿರಿಸ್ತಿಯಲ್ಲ, ಎಷ್ಟು ಗಾಬರಿ ಅದ್ ಗೊತ್ತ ನಂಗ? ಕೆಂಪಿ, ನೀ ನನಗೆ ಹೊಡೆದ? ಅಲ್ಲ ಮತ್ತೆ ಹಿಂಗ್ ಮಾಡಿದ್ರೆ ಹೆದರಿಕೆ ಬರಂಗಿಲ್ಲ ನಂಗ? ಹೋಗ್ಲಿ ಬಿಡ. ಜೋರ್ ಬಿತ್ತ? ಇಲ್ಲ, ಮತ್ತೆ ಗೊತ್ತಾಗ್ಲಿಲ್ಲ ನಂಗ. ನೀವು ಹಂಗೆಲ್ಲ ಚಿರಿದ್ರೆ ಮತ್ತೆ ಹೆದರಿಕೆ ಬರಂಗಿಲ್ಲ ಯಾರಿಗಾದ್ರೂ? ಅದನ್ನೆಲ್ಲ ಬಿಡು, ದಾವಣಗೆರೆಯಲ್ಲಿ ಗ್ಲಾಸ್ ಹೌಸಿಗೆ ಹೋಗ್ಬರೋಣ. ಹೌದಪ್ಪ, ನನ್ ರಣಧೀರ, ನೀ ತೋರ್ಸಿದ್ವಾ ಎಲ್ಲಾ ನೋಡೇನಿ. ಹರಿಹರದ ಹೊಳಿ ತೋರಿಸ್ತೇನೆ ಅಂದಿ, ಅದು ಡಾಮರ್. ಸಂತೆಬೆನ್ನೂರು ಹೊಂಡ ತೋರಿಸ್ತೇನೆ ಅಂದಿ, ಅದು ಡಾಮರ್. ಈಗ ಗ್ಲಾಸ್ ಹೌಸ್, ಅದು ಡಮಾರ ನಿನ್ ಕೈಯಾಗ. ನೀ ತೋರ್ಸ್ಲಿಲ್ಲದ್ ಯಾವುದಿಲ್ಲ, ಎಲ್ಲ ತೋರಿಸಿ ನನಗ. ಹೋಗ ಮಳಿಗೆ. ಹೌದು, ಒಂದ್ ತಿಂಗಳಿಂದ ನೋಡಾಕತ್ತೀನಿ. ಇದು ಒಂದ ಚಡ್ಡಿ ಹಾಕಿಂದ ಅಡ್ಡಾಡ್ತೀಯಲ್ಲ, ಬ್ಯಾರೆ ಚಡ್ಡಿ ಇಲ್ಲೇನು ನಿಂಗೆ? ಕೆಂಪಿ, ಎಲ್ಲ ಬಿಟ್ಟು ಆ ಚಡ್ಡಿ ಮೇಲೆ ಕಣ್ಣಾಕಿ ಬಿತ್ತು ನಿನಗೆ. ನೋಡು, ಚಡ್ಡಿ ನೋಡ್ಬೇಡ, ಆ ಚಡ್ಡಿ ಒಳಗಿರೋ ಪವರ್ ನೋಡು. ಚಡ್ಡಿ ಪವರ್? ನಿನ್ ಪವರ್ ಎಲ್ಲ ನೋಡೇನ. ಹಂಗ ನಿನ್ ಪವರ್ ಎಲ್ಲೆಲ್ಲಿ ಪಾಸ್ ಆಗತ್ತಿಲ್ಲ ಅದು ಪಕ್ಕಾ ಗೊತ್ತೈತ್ ನನಗೆ.
ಪದೇ ಪದೇ ಹಂಗೆ ಹೊಡಿಬೇಡ ಕಣೆ. ಯಾರಾದ್ರೂ ನೋಡಿದ್ರೆ ನನ್ನ ಮಾನ ಮರ್ದಿ ಹೋಗುತ್ತೆ ಕಣೆ. ಅದಿರ್ಲಿ, ನಿನಗೋಸ್ಕರ ನೀನ್ ತಂದಿದ್ದೀನಿ ಗೊತ್ತಾ? ಏನ್ ತಂದಿ? ಬೆಳ್ಳಿ ಬಂಗಾರ ತಂದೀನ? ತಡಿ ತಡಿ, ಜಲ್ದಿ ತೋರ್ಸಲ್ಲ. ಟಂಟಡ. ಅಯ್ಯೋ ನಿನ್ ಮಗಕ್ ಬೆಂಕಿ ಹಾಕ. ಉಡ್ದಾರ ಗಿಡ್ದಾರ ಹರ್ಕೊಂಬಂದಿ ಏನ? ಒಳ್ಳೆ ಕರೆದಾರ ಹಿಡ್ಕೊಂಬಂದಿಯಲ್ಲ. ನಾ ಬೆಳ್ಳಿ ಬಂಗಾರ ತಂದು ಕೊಡ್ತಾನ ಅಂದ್ರ ತೂ ಇದು ಕರೆದಾರ ಅಷ್ಟೇ ಅಲ್ಲ ಕಣೆ. ಯಾವ ಹರಿಯದ ಹುಡುಗರು ನಿನ್ ಮೇಲೆ ಕಂಡು ಬಿಟ್ರು ನಿನಗೇನು ಆಗದಿರಂಗೆ ದೇವ್ರ ಹತ್ರ ಮಂತ್ರ ಹಾಸ್ಕೊಂಡು ಬಂದಿರೋದು. ಓ, ದೇವ್ರ ಮಂತ್ರನ? ಒಂದ್ ಕೆಲ್ಸ ಮಾಡು, ಇದೇನ್ರ ದೇವ್ರ ಮಂತ್ರ ಇದ್ರ ಅದಕ್ಕೊಂದ್ ಕಲ್ ಕಟ್ಕೊಂಡ್ ನೀನೇ ಇಳೆ ಬಿಟ್ಕೊಂಡ್ಬಿಡು. ಹಂಗಂದ್ರೆ ಏನೇ ಅರ್ಥ? ನನ್ನನ್ನ ಕಲ್ ಕಟ್ಕೊಂಡು ಇದನ್ನ ನಿನಗೇ ಕಟ್ಟಬೇಕು. ಯಪ್ಪ ನನ್ ರಣಧೀರ, ನನಗೆ ಯಾವ ಹುಡುಗರು ಕಣ್ಣು ಬೀಳಂಗಿಲ್ಲ, ನನಗೇನು ತಾಕೋದಿ ಇಲ್ಲ. ನನ್ ಕೆಲಸ ಬಾಳ ಐತಿ. ನಿನ್ ಕೆಲಸ ನೀನ್ ನೋಡ್ಕೊ ಹೋಗ ಊರ್ ಮೂಳ. ಈ ದಾರ ನೀನು ಕಟ್ಸ್ಕೊಳ್ಳೋವರೆಗೂ ಈ ಜಾಗ ಬಿಟ್ಟು ಇಲ್ಲಿಂದ ಹೋಗಲ್ಲ. ಏನ್ ಗಂಟು ಬಿದ್ದೋ ಮಾರಾಯ. ಆಯ್ತು ಕಟ್. ನಮ್ ಸೌಕಾರ ಬಂದಿನಾರು, ಜಲ್ದಿ ಜಲ್ದಿ ಕಟ್ಟ. ಇದನ್ನ ಕೈಗೆಲ್ಲ ಕಣೆ ಕಟ್ಟೋದು, ಕಾಲಿಗೆ. ಏನ್ ತಲೆ ತಿನ್ನಕತ್ತೀಯೋ? ತಗೋ ಕಟ್. ಇನ್ನ ಯಾರು ನೋಡಬಾರ್ದು ನನ್ನನ್ನು ಬಿಟ್ಟು. ಯಾರಾದ್ರೂ ನೋಡಿದ್ರು ನಿನಗೇನಾಗಬಾರ್ದು. ಅದಕ್ಕೋಸ್ಕರನೇ ಈ ಕರೆ ದಾರ. ಆತಿಲೋ ನಿನ್ ಕನಸು ನನಸು ಆತಿಲೋ. ಹೋಗು, ನನ್ ಕೆಲ್ಸ ಐತಿ, ನಾ ಹೋಗ್ತೇನೆ. ಏ ಕೆಂಪಿ, ಆ ದಾರನ ಯಾರಿಗೂ ತೋರ್ಸಕ್ ಹೋಗ್ಬೇಡ. ತೋರ್ಸಂಗಿಲ್ಲ, ಹೋಗೋ ದಾರಿ ನೋಡ್ಕೊಂಡು. ನಂಗೆ ಕೆಂಪಿ ಅಂದ್ರೆ ಕೆಂಪಿ. ಸದ್ಯ ಅವಳು ನನಗೆ ಹೊಡೆದದ್ದು ಯಾರು ನೋಡ್ಲಿಲ್ವಲ್ಲ. ಲೇ ಬರ್ಲ ಇಲ್ಲಿ, ಇಲ್ಲೇನೋ ಮಾಡಕತ್ತೀಯಾ? ಇಲ್ಲೇನೋ ಮಾಡ್ತದೀಯಾ? ಕೆಲಸ ಅವರು ಹೇಳ್ದೆ ತಾನೆ ಈ ಕಡೆ ಬರಬಾರ್ದು ಅಂತ, ಮತ್ತೆ ಯಾಕೋ ಬಂದೆ? ಹೌದು, ನೀನು ಯಾವಾಗ ಬಂದೆ? ಅಣ್ಣ, ಆವಾಗಲೇ ಆ ಹುಡುಗಿ ಕಲ್ ಕಟ್ಕೊಂಡು ಇಳೆ ಬಿಟ್ಟು ನಿಂತ್ಕ ಅನ್ಲಲ್ಲ, ಅವಾಗ ಬಂದೆ. ಲೇ, ಅವಳು ಕಲ್ ಕಟ್ಟಿದ್ದಾಯ್ತು, ನಾನು ಇಳೆ ಬಿಟ್ಟಿದ್ದಾಯ್ತು. ಹೌದು, ಅವಳು ನನಗೆ ಹೊಡೆದ್ಲಲ್ಲ, ಅದನ್ನೇನಾದ್ರೂ ನೋಡ್ದೇನೋ? ನಿಮ್ಮ ಮನೆಯವ್ರಿಗೂ ನೋಡ್ದಣ್ಣ. ಲೇ, ಇರೋದೇ ಒಂದು ಮಂದೇವರು, ಅದನ್ಯಾಕೋ ಸಾಯಿಸ್ತೀಯಾ? ಅದಿರ್ಲಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಅಣ್ಣ ಇದ್ಯಾಕೆ ಇದ್ಯಾಕೆ ಬೇಡಣ್ಣ, ಇರ್ಲಿ ಇಟ್ಕೊಳ್ಳು. ಇದು ನಮ್ಮ ಮನೆದವ್ರ ತೀರ್ಥ ನೋಡು. ಇಲ್ಲ, ಇದನ್ನ ಯಾರಿಗೂ ಬಾಯ್ ಬಿಡ್ಬೇಡ. ಯಾರಿಗೋದ್ರು ಬಾಯ್ ಬಿಟ್ರೆ ಇನ್ನು ತಿಥಿ ಒಡೆ. ಈಗ ನೀನು ಮನೆಗೆ ನಡೆ. ಹೋಗ್ತಾ ಇರು. ನಿಮ್ಮ ಮಂದಿಯವ್ರಿಗೂ ಹೇಳಲ್ಲ. ಹೇಳಬೇಡ, ಹೋಗು. ಬಿಟ್ಟಿದ್ರೆ ಊರು ತುಂಬ ಹೇಳ್ಕೊಂಡು ಬಂದ್ಬಿಡೋಣ. ಹೆಂಗಾತಾಗ ಒಂದು ಓಟಿ ಪೆಟ್ಟು ಕೊಟ್ಟು ಕಳಿಸ್ಬಿಟ್ಟೆ. ಇವಳೆಲ್ಲ ಹೋದ್ಲು? ಅಲ್ಲ, ಎಷ್ಟು ಧೈರ್ಯ ನಿನ್ಗೆ? ಮನೆ ಫೋನಿಗೆ ಐ ಲವ್ ಯು ಅಂತ ಮೆಸೇಜ್ ಹಾಕಿದ್ಯಲ್ಲ, ಯಾಕೆ? ತಿಂದು ಕೊಬ್ಬ? ಹೂನಕ್ಕ, ನಿಮ್ಮ ತೋಟದಲ್ಲಿ ಕೊಬ್ಬರಿ ತಿಂದು ತಿಂದು ಕೊಬ್ಬು ನನ್ನ ಮಗನಿಗೆ. ಏಯ್, ಇನ್ನೊಂದು ಸ್ವಲ್ಪ. ಈಗ ನೀನ್ ಹೇಳು, ದಿನ ನಾನು ನಿನಗೆ ಸಿಗ್ತಿದ್ದೀನಿ ತಾನೆ? ಅವಾಗ ಐ ಲವ್ ಯು ಅಂತ ಹೇಳೋಕೆ ಏನು ದೊಡ್ಡರೋಗ ನಿಂಗೆ? ಹೋಗಿ ಹೋಗಿ ಮನೆ ಫೋನಿಗೆ ಐ ಲವ್ ಯು ಅಂತ ಕಳಿಸಿದೀಯಲ್ಲ. ಅದು ಸರಿ, ನಿಂಗೆ ನನ್ನ ಫೋನ್ ನಂಬರ್ ಯಾರು ಕೊಟ್ಟರು? ಅದೇ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಳಲ್ಲ ಕೆಂಪಿ, ಅವಳೇ ಕೊಟ್ಟಿದ್ದು. ಓ, ನಮ್ಮ ಕೆಂಪಿನಾ? ಓ, ನಿಮ್ ಕೆಂಪಿನ? ನಮ್ಮ ಕೆಂಪಿ ಕೊಟ್ಲಾ? ಮಾಡ್ತೀನಿ ಅವಳಿಗೆ. ಆ ಕೆಂಪಿಗೇನೋ ಮಾಡಕ್ ಹೋಗ್ಬೇಡ್ರಿ, ಅವಳು ಪಾಪ ಸ್ವಲ್ಪ ವೀಕು. ಇದೆಲ್ಲಿಂದ ಹಿಡ್ಕೊಂಬಂದ್ರಿ ಓತಿಕೆ ನನ್ನ ಮಗನ್ನ? ಕೆಟ್ಟ ಸ್ಮೆಲ್ ಹೊಡಿತಿದ್ದಾರೆ. ಸುಮ್ಮನೆ ನಿಂತ್ಕಾಳು, ಏನಾಗೈತಿ? ಕೆಟ್ಟ ಸ್ಮೆಲ್ಲು. ಅದು ಸ್ಮೆಲ್ ಅಲ್ಲ, ಸುಗಂಧ ಸ್ಮೆಲ್ಲು. ಅದು ಬೇರೆ ಎಲ್ಲಿ ಸಿಗಲ್ಲ, ಅದು ನಮ್ಮ ಹತ್ರ ಮಾತ್ರ ಸಿಗೋದು. ನೀನೀಗ ಬಾಯಿ ಮುಚ್ಕೊಂಡು ನಿತ್ಕೊಳ್ಳಿಲ್ಲ ಅಂದ್ರೆ ಕಲ್ ತಗೊಂಡು ಎತ್ತಾಕ್ಬಿಡ್ತೀನಿ. ಇಲ್ಲೇ ಸಾಸಂಗಲ್ಲಪ್ಪ. ಸುಮ್ಮನೆ ನಿಂತ್ಕಾಳು, ಏನಾಗೈತಿ? ಏಯ್, ಇವಾಗ ನೀನ್ ಹೇಳು. ಮನೇಲಿ ಅಪ್ಪ ನೋಡಿದ್ರೆ ಅಡಿಕೆ ದುಡ್ಡು ಹಾಕಿದ್ರೆ ಅಂತ ಫೋನ್ ಚೆಕ್ ಮಾಡ್ತಿರ್ತಾರೆ. ಅಮ್ಮ ಗೃಹಲಕ್ಷ್ಮಿ ದುಡ್ಡು ಬಿದ್ದಿದ್ಯಾ ಅಂತ ಫೋನ್ ಚೆಕ್ ಮಾಡ್ತಿರ್ತಾರೆ. ಹೀಗಿರುವಾಗ ನೀನು ಆ ಫೋನಿಗೆ ಹೋಗಿ ಹೋಗಿ ಐ ಲವ್ ಯು ಅಂತ ಮೆಸೇಜ್ ಕಳಿಸಿದೀಯಲ್ಲ, ಏನಾದ್ರೂ ಅವ್ರ ಆ ಮೆಸೇಜ್ ನೋಡಿದ್ರೆ ಮುಗೀತು ನನ್ನ ಕತೆ. ಕತೆ ಮುಗೀತಂತೆ, ಬಾರ ಹೋಗೋಣ. ಮೊದ್ಲು ಕರ್ಕೊಂಡೋಗಿ, ನಂಗೆ ಪಿತ್ತ ನೆತ್ತಿಗೆ ಇರ್ತಾ ಇದೆ. ಏನಾಗೈತಿ ನಿನಗೆ? ನೆಟ್ಟ ನಿಂತ್ಕ.
ಅಲ್ಲ ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಕರ್ಕೊಂಡು ನಡಿ ಫಸ್ಟ್. ಏ ಇರೋತ್ರ ಬೆಲ್ಲ ಇಲ್ಲ ಅಂತೆ, ಬಾರ ಹೋಗೋಣ. ಸಕ್ಕರೆ ಏನಾದ್ರೂ ಸಿಗುತ್ತಾ? ಏಯ್ ನಿನ್ನ ನಿಜ ಅವ್ವ ನಿನ್ಗೊಂದು ದೊಡ್ಡ ನಮಸ್ಕಾರ. ಇನ್ಮೇಲೆ ನಿನ್ ಫೋನಿಗೆ ಮೆಸೇಜ್ ಕಳ್ಸಲ್ಲ, ಕಾಲು ಮಾಡಲ್ಲ. ಅದು ಯಾವಾಗ ಬಂದು ಸಿಗ್ತೀಯ ನೀನೇ ಸಿಗು. ಅಲ್ಲಿ ತನಕ ಬಿದ್ದು ಸಾಯಿ ಮನೇಲೆ. ಹೋಗ ಸುಮ್ಮನೆ. ಎಲ್ಲಿಗೆ ಹೋಗಿತ್ತು ಸವಾರಿ? ಓ, ಲವರ್ನ ಮೀಟ್ ಮಾಡಕ್ ಹೋಗಿತ್ತಾ ಅನ್ನೋದೇನು, ಅಲ್ಲಿಗೆ ಹೋಗಿ ಬರ್ತಾ ಇರೋದು ಅಂತ ನೀಟಾಗಿ ಗೊತ್ತಾಗ್ತಿದೆ. ನಾನು ಎಲ್ಲಿಗಾರು ಹೋಗ್ತೀನಿ, ಯಾರನ್ನಾದ್ರೂ ಮೀಟ್ ಮಾಡ್ತೀನಿ. ಅದನ್ನ ತಗೊಂಡು ನೀನೇನ್ ಮಾಡ್ತೀಯಾ? ನಾನೇನು ಮಾಡ್ತೀನ? ನಿನ್ನ ಅವನ ಜೊತೆ ಇನ್ನೊಂದು ಸಲ ನೋಡಿದ್ರೆ ನಾನೇನು ಮಾಡ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಲ್ಲ, ಏನು ಮಾಡ್ತೀನೋ ಮಾಡಿ ತೋರಿಸ್ಬೇಕಾಗುತ್ತೆ. ಏಯ್, ನಾನು ಅವನ ಜೊತೆನೇ ಇರ್ತೀನಿ, ಅವನ ಜೊತೆನೇ ಸುತ್ತಾಡ್ತೀನಿ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗು. ಏ ಭೂಮಿ, ನಾನು ನಿನಗೇನು ಮಾಡಲ್ಲ. ನಿನ್ ದಿಕ್ಕು ಬದಲಾಯಿಸಿದನಲ್ಲ ಅವನ್ನ ವಿಚಾರಿಸ್ಕೋತೀನಿ. ಹೌದಾ? ಹಾಗಾದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ ಕೇಳು. ನಾನು ಅವನನ್ನೇ ಪ್ರೀತಿ ಮಾಡ್ತೀನಿ, ಅವನನ್ನೇ ಮದ್ವೆ ಆಗ್ತೀನಿ. ನಿನ್ ಗುಂಡ್ಗೆಲು ಬಿಸಿ ರಕ್ತ ಹರಿತಿದೆ ತಾನೆ? ತಾಕತ್ತಿದೆ, ತಡಿ ನೋಡೋಣ. ನೋಡ್ ಭೂಮಿ, ನಿನಗೆ ಅರ್ಥ ಆಗ್ತಿಲ್ಲ. ನೀನು ಅವನ್ನ ಎಷ್ಟೇ ಇಷ್ಟಪಟ್ರು ನಿಮ್ಮಪ್ಪ ನನಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಮಾಣ ಮಾಡಿದ್ದಾರೆ. ಇದೆಲ್ಲ ಈ ಜನ್ಮದಲ್ಲಿ ಆಗದೆ ಇರೋ ಮಾತು. ಸುಮ್ಮನೆ ತಿರ್ಕನ್ ಕನ್ಸ್ ಕಾಣ್ಬೇಡ. ಏಯ್, ಅವನ ಹತ್ರ ಅಂಥದ್ದು ಏನಿದೆ ಅಂತ ಅವನ್ನೇ ಇಷ್ಟಪಡ್ತಿದ್ಯಾ? ಹೌದು, ಅವನಿಗೆ ಮದುವೆಯಾಗಿ ಜೀವನ ಎಲ್ಲಿ ಮಾಡ್ತೀಯ? ಆ ಕಿತ್ತೋಗಿರೋ ಗುಡಿಸ್ಲಲ್ಲಿ ಜೀವನ ಮಾಡ್ತೀಯ? ನನ್ನ ನೋಡು, 10 ಎಕರೆ ತೋಟ, 20 ಎಕರೆ ಗದ್ದೆ, ರಾಜಂತರ ಇದ್ದೀನಿ. ಓಡಾಡೋದಕ್ಕೆ ಕಾರು, ಇರೋದಕ್ಕೆ ಬಂಗ್ಲೆ, ಕೈಗೊಂದಾಳು ಕಾಲ್ಗೊಂದಾಳು. ನೀನೇನಾದ್ರೂ ನನ್ನ ಮದುವೆ ಆದ್ರೆ ನಿನ್ನ ರಾಣಿ ತರ ನೋಡ್ಕೋತೀಯ. ಯೋಚನೆ ಮಾಡು. 10 ಅಲ್ಲ 20 ಅಲ್ಲ 70 ಎಕರೆ ಆಸ್ತಿ ಇದ್ರು ನಿನ್ನಂತಂದ್ರೆ ಪ್ರೀತಿ ಹುಟ್ಟಲ್ಲ ಕಣೋ. ನೋಡು, ಮಾನ ಮುಚ್ಕೊಳ್ಳೋದಕ್ಕೆ ಒಂದು ತುಂಡು ಬಟ್ಟೆ, ಹೊಟ್ಟೆ ತುಂಬೋದಕ್ಕೆ 1 ಕಪ್ ಗಂಜಿ ಇದ್ರೆ ಸಾಕು. ನಾನು ಅವನ ಜೊತೆನೆ ಜೀವನ ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ಭೂಮಿ, ನಿನಗೆ ಅರ್ಥ ಆಗ್ತಿಲ್ಲ ಕಣೆ. ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಕಣೆ ಜೀವನ ಮಾಡೋದು. ಭೂಮಿ, ನಿನಗೊಂದು ಕತೆ ಹೇಳ್ತೀನಿ ಕೇಳು. ಒಂದು ಕತ್ತೆ ಮರಿ ಇತ್ತ. ಅವ್ರ ಅಮ್ಮನ ಹತ್ರ ಹೋಗಿ, ಅಮ್ಮ ನನಗೂ ಜೀಕ್ ಬೇಕು ಅಂತ ಕೇಳ್ತಂತೆ. ಅವಾಗ ಅವ್ರಮ್ಮ ಇದ್ದು ಹೇಳ್ತಂತೆ, ಇಲ್ಲಪ್ಪ ಆ ಭಾರ ಹೊರೋದಕ್ಕಾಗಲ್ಲ ನಿನ್ನ ಕೈಯಲ್ಲಿ ಅಂತಂದಾಗ, ಇಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದಾಗ ಅವರಮ್ಮ ಆ ಭಾರನ ಆ ಕತ್ತೆ ಮರಿ ಮೇಲೆ ಹೊರಿಸ್ತಾನೆ. ಅವಾಗಲೇ ಅಂತೆ ಗೊತ್ತಾಗಿದ್ದು, ಈ ಜೀಕ್ ಅನ್ನೋ ಶಬ್ದನ ಕಿವಿಲಿ ಕೇಳೋದಕ್ಕೆ ಮಾತ್ರ ಚಂದ, ಆದ್ರೆ ಹಿಂದೆ ಇರೋ ಭಾರನ ಹೊರಕ್ಕಲ್ಲ ಅಂತ. ಈ ಮಾತು ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮುಂದೆ ನಿನ್ನ ಜೀವನದಲ್ಲಿ ನೀನು ಪಶ್ಚಾತ್ತಾಪ ಪಡಬಾರ್ದು ಅಂತ. ನಿನ್ನ ಒಳ್ಳೇದಕ್ಕೋಸ್ಕರನೇ ನಾನು ಹೇಳ್ತಿರೋದು. ನೋಡು, ಮನ್ಸಾರೆ ಇಷ್ಟಪಟ್ಟು ಪ್ರೀತಿ ಮಾಡಿದ್ದೀನಿ. ಆ ಜೀಕ್ ಎಷ್ಟೇ ಭಾರ ಆದ್ರೂ ಅದನ್ನ ಹೊರೋದಕ್ಕೆ ನಾನು ರೆಡಿ ಇದ್ದೀನಿ. ಇದಕ್ಕೆ ನೀನೇನಾದ್ರು ಅಡ್ಡ ಬಂದ್ರೆ ಸ್ವಂತ ಮಾವ ಅನ್ನೋದನ್ನು ಮರಿಬೇಕಾಗುತ್ತೆ. ನೋಡು ಭೂಮಿ, ನೀನು ಬಂದರೆ ಇಷ್ಟಪಟ್ಟು ಮದುವೆ ಆಗ್ತೀನಿ. ಇಲ್ಲ ಅಂದರೆ ನನಗೆ ಕಷ್ಟ ಆದರೂ ನಿನ್ನೆ ಮದುವೆ ಆಗ್ತೀನಿ. ಒಟ್ಟಿನಲ್ಲಿ ಈ ಜನ್ಮದಲ್ಲಿ ನಿನ್ನೆ ಮದುವೆ ಆಗ್ತೀನಿ. ಏಯ್, 100 ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ಅವನ ಜೊತೆ ನಾನು 100 ವರ್ಷ ಬದುಕ್ತೀನಿ ಅಲ್ವೋ ಗೊತ್ತಿಲ್ಲ. 3 ತಿಂಗಳು ಬದುಕಿದ್ರು ನನ್ನ ಕುತ್ತಿಗೆಗೆ ಅವನೇ ತಾಳಿ ಕಟ್ಟೋದು. ತಾಕತ್ತಿದ್ರೆ ತಡ್ ತೋರ್ಸು. ತಡಿತೀನಿ ಹೋಗು.
ನಿನ್ನ ನಾನೇ ಮದ್ವೆ ಆಗೋದು. ಅಪ್ಪ ದೇವ್ರೆ, ಇವಳು ನೋಡಿದ್ರೆ ನನಗಿಂತೂ ಮೊದಲೇ ಬಂದು ಕುಂತ್ಬಿಡ್ತಾಳೆ. ಅದು ಏನು ಗ್ರಾಚಾರ ಕದತ್ತೋ ಏನೋ ಗೊತ್ತಿಲ್ಲ. ನೀನೇ ಕಪ್ಪಪ್ಪ. ಭೂಮಿ, ಹೋಗ ಬಂದ್ಬಿಟ್ಟ ಭೂಮಿ ಅನ್ಕೊಂಡು. ಯಾಕೇನಾಯ್ತು? ಇಷ್ಟೊತ್ತು ಎಲ್ಲೋಗಿದ್ದೆ ನೀನು? ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಆ ಓತಿಕೇತನ ಜೊತೆ ಸುತ್ತಕ್ಕೆ ಹೋಗಿದ್ದಾ? ಹಂಗೇನಿಲ್ಲ, ರಾತ್ರಿ ಸ್ವಲ್ಪ ನಿದ್ದೆಗಟ್ಟಿದ್ದೆ, ಅದಕ್ಕೆ ಬೆಳಗ್ಗೆ ಎದ್ದೇಳೋದು ಒಂದು ಸ್ವಲ್ಪ ಲೇಟ್ ಆಯ್ತು. ಓ, ರಾತ್ರಿ ನಿದ್ದೆಗೆಟ್ಟು ಕಿತ್ತು ಗುಡ್ಡೆ ಹಾಕುವಂತ ಕೆಲಸ ಏನಿತ್ತು ರಾಯರಿಗೆ? ರಾತ್ರಿ ಬೇಟೆಗೆ ಹೋಗಿದ್ದೆ. ಏನು ಬೇಟೆ ಆಡಕ್ ಹೋಗಿದ್ದ್ಯಾ? ನಿನ್ನೆ ಶಿವರಾತ್ರಿ ಹಬ್ಬ ಅಲ್ವಾ, ಹ್ಮ್ ಅದಕ್ಕೆ ಬೇಟೆ ಆಡೋದು ಅಂದ್ರೆ ನಮ್ಮ ಕುಲ್ ಕಸುಬು. ಶಿವನಿಗೆ ಬೇಟೆ ಆಡೋದು ಅಂದ್ರೆ ತುಂಬಾ ಇಷ್ಟ. ಹೌದಾ? ಅದಕ್ಕೆ ನಾವು ವರ್ಷಕ್ಕೊಂದ್ಸರಿ ಶಿವರಾತ್ರಿ ಹಬ್ಬಕ್ಕೆ ಬೇಟೆ ಆಡೋದು ಕೊಟ್ಟಿವಿ. ಡೈಲಿ ಹೋಗಲ್ಲಮ್ಮ, ಹಂಗೆ ತಿಳ್ಕೊಳಕ್ ಹೋಗ್ಬೇಡ. ಓ, ಹಾಗಾದ್ರೆ ಬೇಟೆ ಆಡಕ್ ಹೋಗಿದ್ದಾ? ಇಲ್ಲಿ ಬೇಟೆ ಆಡಕ್ ಹೋಗಿದ್ದಾ? ಇಲ್ಲ, ಯಜ್ಞ ಬೇಟೆ ಆಡಕ್ ಹೋಗಿದ್ದೆ. ನಿನ್ ಮುಖಕ್ಕೆ ಅದೇ ಸಿಗೋದು. ಅಲ್ಲ, ಇಲಿ ಬೇಟೆ ಆಡಕ್ ಹೋಗಿದ್ದ ಅಂತ ಕೇಳೋದ್ ಬಿಟ್ಟು ಇಲಿ ಬೇಟೆ ಆಡಕ್ ಹೋಗಿದ್ದ ಅಂತ ಕೇಳ್ತೀಯಲ್ಲ, ನೀನು ಒಬ್ಬಳವ್ವರ? ನಂಗೆ ಅದೆಲ್ಲ ಗೊತ್ತು ಬಿಡಪ್ಪ, ಸುಮ್ನೆ ತಮಾಷೆ ಮಾಡಿದ್ದು. ಅದಕ್ಕೆ ಯಾಕೆ ಮುತಿ ಮಾಡ್ಕೊಂತೀಯ? ಹೌದು, ಇದೇನಿದು ಕೆಟ್ಟ ಸ್ಮೆಲ್ ಹೊಡಿತಾ ಇದೆಯಾ? ಸ್ನಾನ ಮಾಡಿಲ್ವಾ? ನಾನಾ? ನೀನೇ. ಬೆಳಿಗ್ಗೆ ಲೇಟ್ ಆಗಿದ್ಬಿಟ್ನಲ್ಲ, ಟೈಮ್ ಬೇರೆ ಆಗಿತ್ತು. ನೀನು ಎಲ್ಲಿ ಬೈತೀಯ ಅನ್ಕೊಂಡು ಎದ್ದೋನ ಹಿಂಗೆ ಬಂದ್ಬಿಟ್ಟೆ ಸೀದಾ. ಕೊಳ್ಕ. ಅಲ್ಲ, ನಮ್ಮ ಹುಡುಗಿ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಫೇರವರು, ಸ್ವಲ್ಪ ಪೌಡರು, ಸ್ನೋ, ಪರ್ಫ್ಯೂಮ್ ಹಾಕೊಂಡು ಘಮ್ ಅಂತ ಬರೋದ್ ಬಿಟ್ಟು ಹೆಂಗ್ ಬಂದಿದ್ಯಾ ನೋಡು. ನಾನ್ ನೋಡು ಎಷ್ಟು ಸುಂದರವಾಗಿ ಬಂದಿದ್ದೀನಿ. ಅದ್ ಸರಿ, ಸಂಜೆ ಮನೆ ಹತ್ರ ಬಾ, ಸ್ವಲ್ಪ ದುಡ್ಡು ಕೊಡ್ತೀನಿ. ಚೆನ್ನಾಗಿರೋ ಬಟ್ಟೆ ತಗೋ. ನಮ್ಮ ಹುಡುಗ ಅಲ್ವಾ ನೀನು, ಚೆನ್ನಾಗಿ ಕಾಣ್ಬೇಕು. ಹುಡುಗಿ ದುಡ್ಡಲ್ಲಿ ಶೋಕಿ ಮಾಡುವಂಥ ಜಾಯಮಾನ ನಮ್ದಲ್ಲಮ್ಮಿ. ನಿನಗೆ ಬೇಕಾದ್ರೆ ಕೇಳು, ಒಂದೆರಡು ಜೊತೆ ಬಟ್ಟೆ ತಂದು ಕೊಡ್ತೀನಿ. ಮಾರಮ್ಮನ ಜಾತ್ರೆಗೆ, ದುರ್ಗಮ್ಮನ ಜಾತ್ರೆಗೆ ಹಾಕ್ಕೊಂಡು ಜಾತ್ರೆ ಮಾಡೋಂತ. ಅದಕ್ಕೆ ಈ ತರ ಬಂದಿರೋದು ಗಬ್ ಗಬ್ಬಾಗಿ. ಅದ್ ಸರಿ, ನಿನ್ನೆ ಸಂಜೆ ಯಾಕೆ ಮನೆ ಹತ್ರ ಬಂದಿದ್ದೆ? ಯಾಕೆ ಬರಬಾರ್ದಾ? ಆಗಲ್ಲ, ಮನೇಲಿ ಎಲ್ರು ಇರ್ತಾರಲ್ವಾ, ಅಂತ ಟೈಮಲ್ಲಿ ಯಾಕೆ ಬರೋದು ಅಂತ. ನೋಡ್ ಭೂಮಿ, ನೀನು ಒಂದಿನ 2 ದಿನ ನನ್ನ ಕಣ್ಣಿಗೆ ಕಂಡಿಲ್ಲ ಅಂದರೆ ಮನೆ ಹತ್ರನೂ ಬರ್ತೀನಿ, ಮನೆ ಒಳಗೂ ನುಗ್ತೀನಿ. ಓಹೋ, ಅಷ್ಟೊಂದು ಧೈರ್ಯನಾ? ಹೊರೆ ಮತ್ತೆ ಬರೀ ಶರ್ಟ್ ಟಚ್ ಮಾಡಿದವ್ರನ್ನೇ ಮನೆ ಹತ್ರ ಹುಡ್ಕೊಂಡೋಗಿ ಜಾತ್ರೆ ಮಾಡ್ತೀವಿ ನಾವು. ನೀನು ನನ್ನ ಮನಸ್ಸು ಟಚ್ ಮಾಡಿದೀಯಾ, ನಿನ್ನ ಬಿಟ್ಬಿಡ್ತೀನ, ಮನೆಗೆ ನುಗ್ಗಿ ಹಬ್ಬನೇ ಮಾಡ್ಬಿಡ್ತೀನಿ. ಅದೇ ಈ ಪ್ರೀತಿಗಿರೋ ತಾಕತ್ತಮ್ಮಿ. ನಿಂಗೊಂದು ದೊಡ್ಡ ನಮಸ್ಕಾರ. ಹಬ್ಬನಾರು ಮಾಡ್ಕೊ, ಜಾತ್ರೆನಾರು ಮಾಡ್ಕೊಂಡು ನಾನು ಹೊರಡ್ತೀನಿ. ಏ ಭೂಮಿ, ಇವಾಗ ತಾನೇ ಬಂದಿದ್ದೀನಿ, ಬಾ ಇನ್ನೊಂದು ಸ್ವಲ್ಪ ಕುತ್ಕೊಂಡು ಮಾತಾಡು. ಹೋಗ, ನಾನು ಬೆಳಗ್ಗೆಯಿಂದ ಬಂದು ಕುತ್ಕೊಂಡು ಕಾದಿದ್ದೀನಿ, ನೀನ್ ಇವಾಗ ಬಂದಿದ್ಯಾ, ಅದಕ್ಕೆ ಹೆಂಗ್ ಆಡ್ತೀಯ? ಕುತ್ಕೊಂಡು ಕಾಯಿ, ನಾನು ಹೊರಡ್ತೀನಿ. ಏ ಇರ್ಲಿ ಬಾ. ನಾಳೆ ಬಾಯ್. ಭೂಮಿ, ನಾಳೆ ಬಾಯ್. ಏನು ಸರ್, ಮಾತಾಡಿದ್ದು ಸುತ್ತಾಡಿದ್ದು ಎಲ್ಲ ಮುಗೀತಾ? ಇನ್ನೂ ಏನಾದರೂ ಉಳಿಸಿದ್ದೀರಾ? ಸರ್, ನಾವು ಸುಮ್ಮನೆ ಸುತ್ತಾಡ್ತಾ ಇಲ್ಲ ಸರ್, ಪ್ರೀತಿ ಮಾಡ್ತಾ ಇದೀವಿ ಸರ್ ಒಬ್ರನ್ನೊಬ್ರು. ಸರ್, ಇದನ್ನೆಲ್ಲ ನಿಮ್ಮ ಎದುರಿಗೆ ಹೇಳ್ಬೇಕು ಅಂತಾನೆ ಇದ್ವಿ ಸರ್. ಸರ್, ನೀವೇ ಮುಂದೆ ನಿಂತು ನಮ್ಮಿಬ್ಬರಿಗೂ ಮದುವೆ ಮಾಡ್ಕೊಡ್ಬೇಕು ಸರ್. ಏನು ಮದುವೆನಾ? ಏನು ಮಾತಾಡ್ತಿದ್ದೀನಿ ನೀನು? ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ಇನ್ನು ಮದುವೆ ಮಾಡಿಸ್ಬೇಕಾ? ಏನು ಕನಸು ಕಾಣ್ತಾ ಇದೀಯಾ? ಸರ್, ಯಾರು ಮದುವೆ ಸರ್? ಏನು ಮಾತಾಡ್ತಾ ಇದ್ದೀರಿ ಸರ್ ನೀವು? ಸರ್, ನನಗೆ ಏನು ಅರ್ಥನೇ ಆಗ್ತಲ್ಲ ಸರ್, ಸ್ವಲ್ಪ ಬಿಡಿಸಿ ಹೇಳಿ ಸರ್. ಲೇ ಹುಚ್ಚಪ್ಪ, ಹಾಗಾದ್ರೆ ನಿನಗಿನ್ನೂ ವಿಚಾರ ಗೊತ್ತಾಗಿಲ್ವಾ? ಭೂಮಿದು ಅವ್ರ ಸೋದರ ಮಾವನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಮದುವೆ ಆದ್ರೆ ನಮ್ಮ ಮಾವನ್ನೇ ಮದುವೆ ಆಗ್ತೀನಿ ಅಂತ ಹಠ ಇಟ್ಕೊಂಡು ಕೂತಿದ್ದಾಳೆ. ಸರ್, ಮದುವೆನಾ? ಏನು ಹೇಳ್ತಿದ್ದೀರಾ ಸರ್ ನೀವು? ಸರ್, ಇದನ್ನೆಲ್ಲ ನಾನು ಒಪ್ಪಲ್ಲ ಸರ್. ನೀವೇ ಬಲವಂತದಿಂದ ಮದುವೆ ಮಾಡಿಸ್ತಾ ಇದ್ದೀರಾ ಸರ್. ಹಾಂ, ಅವಳು ಈ ಮದುವೆಗೆ ಒಪ್ಪಿಲ್ಲ ಸರ್. ನನ್ನ ಕೈಲಿ ನಂಬಕ್ಕಾಗ್ತಾ ಇಲ್ಲ ಸರ್. ಸರ್, ಅವಳು ಜೀವಂತವಾಗಿರೋದಿಲ್ಲ ಸರ್. ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸರ್ ನೀವು. ಸರ್, ಏನು ತಮಾಷೆ ಮಾಡ್ತಾ ಇದ್ದೀರಾ ಸರ್? ಒಬ್ರನ್ನೊಬ್ರು ಮನಸಾರಿ ಇಷ್ಟಪಟ್ಟಿದ್ದೀವಿ ಸರ್ ನಾವು. ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀರಾ ಅಂದ್ರೆ ನೀವೇನು ಸರ್ ಈ ಥರ ಹೇಳ್ತಾ ಇದ್ದೀರಾ?
ಸರ್ ನೀವೇನಾದರೂ ಅವಳಿಗೆ ಅವಳ ಮಾವನ ಜೊತೆ ಮದುವೆ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಅವಳು ಜೀವಂತವಾಗಿರಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಸರ್. ಏ ಹುಚ್ಚ, ಅವಳದೇ ಕಣೋ ಈ ಮದುವೆ ತಯಾರಿ ಅಲ್ಲ. ಅವಳು ಒಪ್ಕೊಂಡ ಮೇಲೆ ನಾವೆಲ್ಲ ಸೇರಿ ಮಾಡ್ತಾ ಇರೋ ಮದುವೆ ಇದು. ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ತಗೋ ನೋಡು, ಬರೋ ಶುಕ್ರವಾರನೇ ಮದುವೆ. ಅವಳೇ ಪ್ರಿಂಟ್ ಮಾಡಿಸಿರೋ ಕಾರ್ಡ್ ಇದು. ಇಲ್ಲ ಸರ್, ಇದನ್ನ ನಮ್ಮ ಕೈಲಿ ನಂಬಕ್ಕಾಗ್ತಾ ಇಲ್ಲ ಸರ್. ಸರ್ ತಮಾಷೆ ಮಾಡಬೇಡಿ ಸರ್. ಈ ಮದುವೆಗೆ ಅವಳು ಒಪ್ಪಿಲ್ಲ ಸರ್. ನೀವು ಬಲವಂತದಿಂದ ಅವಳಿಗೆ ಮದುವೆ ಮಾಡ್ತಾ ಇದ್ದೀರಾ ಸರ್. ಸರ್ ಇವಾಗ ತಾನೇ ಸಿಕ್ಕಿಲ್ಲ ಸರ್ ಅವಳು. ಇವಾಗ ತಾನೇ ಹೇಳೋಗಿದ್ದಾಳೆ, ಸಂಜೆ ಮನೆ ಹತ್ರ ಬಾ, ಸ್ವಲ್ಪ ದುಡ್ಡು ಕೊಡ್ತೀನಿ, ನೀನು ನಮ್ಮ ಹುಡುಗ ಹೊಸ ಬಟ್ಟೆ ತಗೋ ಚೆನ್ನಾಗಿ ಕಾಣು ಅಂತ ಹೇಳೋಗಿದ್ದಾಳೆ ಸರ್. ಅಂಥದ್ರಲ್ಲಿ ಇವಳು ಮದುವೆಗೆ ಹೇಗೆ ಸರ್ ಹೋಗ್ತಾಳೆ? ಅವಳೇ ಡೇಟ್ ಫಿಕ್ಸ್ ಮಾಡಿದಾಳೆ. ಇದರಲ್ಲಿ ನಮ್ದೇನು ಇಲ್ಲ ಸರ್. ಕೈ ಮುಗಿದು ಕೇಳ್ಕೊತೀನಿ ಸರ್, ನಮ್ಮಿಬ್ಬರನ್ನು ದೂರ ಮಾಡಬೇಡಿ ಸರ್. ಸರ್ ಪ್ಲೀಸ್ ಸರ್, ನಮ್ಮಿಬ್ಬರಿಗೂ ಮದುವೆ ಮಾಡಿಸಿ ಸರ್. ನಿಮಗೆ ಖಾಲಿ ಬೇಕಾದ್ರೂ ಬೀಳ್ತೀನಿ ಸರ್. ಸರಿ ಆ ಕಡೆ. ಪ್ರೀತಿ ಮಾಡೋದಕ್ಕೆ ಶ್ರೀಮಂತರ ಮನೆ ಹುಡುಗಿನೇ ಬೇಕಾಗಿತ್ತ? ಒಂದೊತ್ತಿನ ಗಂಜಿಗೂ ಕೂಡ ಇನ್ನೊಬ್ಬರ ಮನೆ ಬಾಗಿಲು ಕಾಯೋ ಜನ ನೀವು. ನಿನ್ನಂತವ್ರಿಗೆ ನನ್ನ ಮನೆ ಮಗಳು ಬೇಕೇನೋ? ಒಂದ್ಸರಿ ಪ್ರೀತಿ ಮಾಡ್ಬೇಕಾರೆ ನಿನ್ನ ಯೋಗ್ಯತೆಗೆ ತಕ್ಕಂತ ಪ್ರೀತಿ ಮಾಡು. ಈ ತರ ಎಲ್ಲ ಹುಚ್ಚ ನನಗೆ ಆಡಾಡಕ್ ಹೋಗ್ಬೇಡ. ಅವಳು ನಿನ್ನ ಪ್ರೀತಿ ಮಾಡಿದ್ರೆ ಈ ಮದುವೆಗೆ ಯಾಕೋ ಒಪ್ಕೊಂತ ಇದ್ರು? ಹೋಗೋ. ಅವಳೇನು ಟೈಮ್ ಪಾಸ್ಗೋಸ್ಕರ ಸ್ನೇಹ ಮಾಡ್ಕೊಂಡ್ರೆ ನೀನ್ ಅದನ್ನ ಪ್ರೀತಿ ಅಂತ ಮಾಡ್ಕೊಂಡಿದ್ಯಲ್ಲೋ. ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ಅಡ್ಡಾಡಿದ್ರೆ ನೋಡೋ ಜನ ಏನ್ ತಿಳ್ಕೊಂತಾರೆ? ಹೋಗು. ಇನ್ನೊಂದು ಸಾರಿ ನನ್ನ ಮಗಳ ಜೊತೆ ಅಡ್ಡಾಡಿದ್ದನ್ನು ನೋಡಿದ್ರೆ ನಿನ್ನನ್ನು ಜೀವಂತವಾಗಿ ಸುಟ್ಟಾಕ್ಬಿಡ್ತೀನಿ. ನಿಮ್ಮಂತ ಭಿಕಾರಿಗಳಿಗೆಲ್ಲ ನನ್ನ ಮಗಳು ಕೊಡಕ್ಕಾಗುತ್ತೇನೋ? ಮಾಡಬಾರದು, ಮಾಡಿದರೆ ಮೋಸ ಮಾಡಬಾರದು. ಭೂಮಿ ನಿನಗಿಂತ ಮೋಸ ಮಾಡಬಾರದಿತ್ತು. ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ.
ನಿನಗಾಗಿರೋ ಅನ್ಯಾಯ ನೆನೆಸ್ಕೊಂಡ್ರೆ ನನಗೇ ಕರಳು ಚುರ್ರ ಅಂತಿದೆ. ಆದರೂ ಭೂಮಿ ನಿನಗೆ ಇಂಥ ಮೋಸ ಮಾಡಬಾರ್ದಿತ್ತು. ನಿನಗೇನು ಅನ್ನಿಸ್ತಾ ಇಲ್ವಾ? ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಪಕ್ಕ ಅವಳ ಹೆಸರು ನೋಡಿ ಕಣ್ಣಾಗಂಗೆ ನೀರು ಉಕ್ಕಿ ಬಂದಿರ್ಬೇಕಲ್ಲ. ಕೂತ್ಕೋ, ಮಾತಾಡೋದಿನ್ನು ತುಂಬ ಇದೆ. ಇವಾಗ ತಾನೇ ಶುರು ಮಾಡಿದ್ದೀನಿ. ಕೂತ್ಕೊಳ್ಳಲ್ವಾ? ಸರಿ ಬಿಡು, ನಾನೇ ನಿಂತ್ಕೋತೀನಿ. ಏನಂದೆ ಅವತ್ತು ನೀನು? ನನ್ನ ಎದೆಯಲ್ಲಿ ಉಸಿರು ಇರೋವರೆಗೂ ಭೂಮಿನ ನನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ ಅಂದ್ಯಲ್ಲ. ಆದರೆ ಇವತ್ತು ನೋಡು, ಅದೇ ಭೂಮಿ ನನ್ನ ಜೊತೆ ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾಳೆ. ಇನ್ನ ಭೂಮಿ ನನ್ನ ಸೊತ್ತು. ಇವತ್ತು ಹೇಳ್ತಿದ್ದೀನಿ ಕೇಳು, 4 ದಿಕ್ಕಿಗೂ ಕೂಗ್ ಹೇಳ್ತಾ ಇದ್ದೀನಿ, ಭೂಮಿ ನನ್ನೋಳು, ನನ್ನೋಳು, ನನ್ನೋಳು. ಅವಳಿಗೂ ನಿನ್ನ ಮದುವೆ ಆಗ್ಬೇಕು ಅಂತ ಆಸೆ ಇತ್ತೇನೋ, ಆದ್ರೆ ನೀನ್ ನೋಡಿದ್ರೆ ಬೀದಿ ಬಿಕಾರಿ ನನ್ನ ಮಗ. ಅದೆಂಗೋ ನಿನ್ನ ಮದುವೆ ಆಗ್ತಾಳೆ. ಕನಸು ಕಾಣೋದಕ್ಕೂ ಇತಿಮಿತಿ ಅನ್ನೋದೇ ಇಲ್ವಾ ನಿನ್ಗೆ? ನೀನೇನೇ ಹೇಳು, ನನಗೊಂಥರ ಮಜಾ ಬರ್ತಿದೆ ಕಣ. ನನ್ನ ಹೆಸರು ಪಕ್ಕದಲ್ಲಿ ಅವಳ ಹೆಸರನ್ನ ಹಾಕಿರೋದು ನೋಡಿದ್ರೇ ನನಗೆ ಇಷ್ಟೊಂದು ಮಜಾ ಬರ್ತಾ ಇದೆ. ಇನ್ನು ಅವಳು ನಿಜವಾಗ್ಲೂ ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಅದೆಷ್ಟು ಮಜಾ ಬರುತ್ತೋ. ಅದನ್ನೆಲ್ಲ ಹೇಳೋದಕ್ಕೆ ಚೆನ್ನಾಗಿರಲ್ಲ, ಅನ್ಭವಿಸ್ಬೇಕು. ಇಷ್ಟು ದಿನ ಅವಳು ನಿನ್ನ ಜೊತೆನೇ ಸುತ್ತಾಡ್ತಿದ್ಲ, ನಿನ್ನ ಹತ್ರನೇ ಇದ್ಲ. ಹೇಳು, ಅವಳು ನಿನಗದೆಷ್ಟು ಮಜಾ ಕೊಡ್ತಾ ಇತ್ತು. ನಾಳೆ ನಾಡಿದ್ದು ಅವಳ ಜೊತೆ ಮದುವೆ ಇಟ್ಕೊಂಡು ನೀನು ಇಷ್ಟು ಕೇವಲವಾಗಿ ಅವಳ ಬಗ್ಗೆ ಮಾತಾಡ್ತಿದ್ಯಾ ಅಂದರೆ ನಿನಗೆಂತ ಗಂಡಸ. ಲೇ, ನಾನು ಅವಳನ್ನು 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಅವಳನ್ನ ಏನು ಬೇಕಾದರೂ ಮಾಡ್ಬೋದಾಗಿತ್ತ ನಾನು. ಆದರೆ ಅವಳು ಮುಂಗೈ ಬೆರಳುಗಳನ್ನು ಸಹ ಸೋಕೋದಕ್ಕೆ ನನ್ನ ಹೃದಯ ನಡುಗ್ತಾ ಇತ್ತು ಕಣ. ಇದು ಪ್ರೀತಿಲಿರೋ ನಿಯತ್ತು. ಲೇ, ಒಂದು ಹುಡುಗಿ ಪ್ರೀತಿ ಮಾಡ್ತಾ ಇದ್ದೀವಿ ಅಂದರೆ ಅವಳನ್ನ ಪ್ರೀತಿಯಿಂದನೇ ನೋಡಬೇಕು, ಕಾಮದಿಂದ ಅಲ್ಲ. ಹಂಗೇನಾದ್ರೂ ಕಾಮದಿಂದ ನೋಡಿದ್ರೆ ಅವನು ಪ್ರೇಮಿ ಆಗಿರಲ್ಲ, ನಿನ್ನಂತ ಕಚಡ ನನ್ನ ಮಗ ಆಗಿರ್ತಾನೆ. ಏನಂದೆ ನೀನು? 4 ದಿಕ್ಕಿ ಕೂಗಿ ಹೇಳ್ತೀಯಾ ಭೂಮಿ ನನ್ನೋಳು ಅಂತ. ಅದೇ ಭೂಮಿ ನನ್ನ ಜೊತೆ ನಿಂತ್ಕೊಂಡು ನನ್ನ ಪ್ರೀತಿಗೆ ಸಾಥ್ ಕೊಟ್ಟಿದ್ದೆ ನಿಜ ಆಗಿದ್ರೆ ಇಡೀ ಪ್ರಪಂಚಕ್ಕೆ ಕೂಗಿ ಹೇಳ್ತಾ ಇದ್ದೆ ಕಣ, ಭೂಮಿ ನನ್ನೋಳು ಅಂತ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ಇಲ್ಲಿ ಬರ್ಕೊಂಡು ಬಂದಿರ್ಬೇಕಲ್ಲ. ನನಗನ್ನಿಸ್ತಾ ಇತ್ತು ಅವಳು ಪ್ರೀತಿ ಮಾಡುವಾಗ, ಇದೇನಪ್ಪ ಇಂಥ ಬಡವನ್ ಪ್ರೀತಿ ಮಾಡ್ತದಾಳೆ ಅಂತ. ಕೆಲವೊಂದು ಸರಿ ಮತ್ತೆ ಅನಿಸ್ತಾ ಇತ್ತು, ಹಿರಿಯರು ಹೇಳಿರೋ ಮಾತು ಸುಳ್ಳಾಗಲ್ಲ, ಪ್ರೀತಿಗೆ ಕಣ್ಣಿಲ್ಲ ಅಂತ. ಅದು ನಿಜ ಆಯ್ತೇನೋ ಅನ್ಕೊಂಡಿದ್ದೆ. ಆದ್ರೆ ನನ್ನ ಹೃದಯಕ್ಕೆ ಬೆಂಕಿ ಹಚ್ಚಿ ಅದೇ ಬೆಂಕಿ ಜೊತೆ ನಿನ್ನ ಜೊತೆ ಸಪ್ತಪದಿ ತುಳಿತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಅನ್ನಿಸ್ತಾ ಇದೆ, ಪ್ರೀತಿ ಕಣ್ಣಿಲ್ಲ, ಆದ್ರೆ ಪ್ರೀತಿಸೋಳಿಗೆ ಕಣ್ಣು ಯಾವಾಗ್ಲೂ ಇರುತ್ತೆ. ಅವಳು ಬಡವ ಶ್ರೀಮಂತ ಅನ್ನೋದನ್ನ ನೋಡೇ ಪ್ರೀತಿ ಮಾಡೋದ್ ಕಣ. ಆದ್ರೆ ನಾವ್ ಅನ್ಕೊಂತೀವಿ, ಹುಚ್ಚು ಭ್ರಮೆಯಲ್ಲಿರ್ತೀವಿ, ಪ್ರೀತಿ ಕಣ್ಣಿಲ್ಲ, ಪ್ರೀತಿ ಕಣ್ಣಿಲ್ಲ, ಪ್ರೀತಿ ಕಣ್ಣಿಲ್ಲ ಅಂತ. ಅವಳು ಕಣ್ಣು ತೆರೆದೇ ಪ್ರೀತಿ ಮಾಡಿದ್ದು ಅಂತ ಇವಾಗ ಗೊತ್ತಾಗ್ತಾ ಇದೆ. ಲೇ, ಪಾರ್ಕ್ ಸುತ್ತಿ ಪ್ರೀತಿ ಮಾಡುವಾಗ ಅವಳಿಗೆ ನಾನೇ ಪ್ರಪಂಚ ಆಗಿದ್ದೆ ಕಣ. ಆದ್ರೆ ಇವಾಗ ಹಣ ಆಸ್ತಿ ಅಂತಸ್ತು ಇರೋನೇ ಅವಳಿಗೆ ಪ್ರಪಂಚ ಆಗಿದ್ದಾನೆ. ಏನಂದೆ ನೀನು? ಕಣ್ಣಲ್ಲಿ ನೀರು ಬಂದಿರ್ಬೇಕಲ್ಲ ಅಂತ ಕೇಳ್ತೀಯಲ್ಲ. ಕಣ್ಣಲ್ಲಿ ನೀರು ಬರೋದಲ್ಲ ಕಣ, ಅವಳೇನಾದ್ರೂ ನಿನ್ನ ಜೊತೆ ಮದುವೆ ಮಾಡ್ಕೊಂಡಿದ್ದೆ ನಿಜ ಆದ್ರೆ ಕಣ್ಣಲ್ಲಿ ನೀರು ಬರಲ್ಲ, ಹೃದಯದಿಂದ ರಕ್ತನೇ ಬರುತ್ತೆ. ಹೇಯ್, ನಿಮ್ಮಂತ ಕಚಡ ನನ್ನ ಮಕ್ಕಳಿಗೆಲ್ಲ ಏನೋ ಗೊತ್ತು ಪ್ರೀತಿ ಬಗ್ಗೆ. ನಾನು ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ಅದು ನನ್ನ ತಪ್ಪು. ನೋಡು, ನಿನಗೆ ಕೈ ಮುಗಿದು ಬಿಡ್ಕೋತೀನಿ. ನಿನ್ನ ಹತ್ರ ಪ್ರೀತಿನ ಭಿಕ್ಷೆ ಅಂತೂ ಬಿಡಲ್ಲ, ಆದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೋ, ಆಯ್ತಾ? ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ನೋಡ್ಕೋ. ಲೇ, ಹೋಗಲೇ, ಹೋಗೋ.
ಅವಳಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಇವನ್ ನನಗೆ ಹೇಳ್ಕೊಡ್ತಿದ್ದಾನೆ. ಹೋಗಲೇ ಹೋಗೋ, ನೀನು ಹುಚ್ಚಾಗಿ ಬೀದಿ ಬೀದಿ ಸುತ್ತಾಡೋದು ನನಗೆ ಇವಾಗಲೇ ಗೊತ್ತಾಗ್ತಿದೆ. ಹೋಗು ಚೆನ್ನಾಗಿ ನೋಡ್ಕೋಬೇಕಂತ, ಅದು ಇವನ್ ಹೇಳ್ಕೊಡ್ತಿದ್ದಾನೆ. ನೋಡ್ರಿ, ಇನ್ಮೇಲೆ ಏನಾರು ಅಡ್ಡಾಡುವಾಗ ಕಲ್ಲು ದಿಬ್ಬು ನೋಡ್ಕೊಂಡು ಅಡ್ಡಾಡ್ರಿ. ಏನು ಇವಾಗೇನ ನಾನಿದ್ದೀನಿ, ಮೊಳಕಿರೋ ಕಾಲ ನಾನು ತಿಕ್ತೀನಿ. ಮುಂದೆ ಮತ್ತೆ ಯಾರು ತಿಕ್ತಾರೆ ನಿಮ್ ಕಾಲ್ನ? ಸರಿನಾ? ಹೌದು, ಯಾವ ಊರು ನಿಮ್ದು? ಉತ್ತರ ಕರ್ನಾಟಕದೊಳಗ ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಅವನೂರು ನಂದು. ಅವನೂರು? ಹಾ ರೀ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ಇಲ್ಲಿಗೆ ಬಂದ 3 ವರ್ಷ ಆಯ್ತು. ನಾವು ಬಂದು 1 ವಾರ ಆಯ್ತು. ಗೊತ್ತೈತ್ ನನಗೆ. ಎಲ್ಲಿ ನಿಮ್ ಕಾಲೆಲ್ಲಿ ನೋಡ್ಕೆ ತೋರ್ಸ್ರಿ. ಅಯ್ಯೋ ರೀ, ಹುಷಾರಿ, ಕೊಬ್ಬರೆಣ್ಣೆ ಅಲ್ಲ ಕೈಗೆ ಜಾರ್ಗಿರಿತ್ತು. ನಿಮ್ಮನ್ನ ನೋಡಿ ನನ್ನ ಮನ್ಸೇ ಜಾರಿದೆ. ಈ ಕೈ ಜಾರಿದೆ ಅಂತ ಮಳ್ಳ ತೆಗಿರಿ. ಇದೇನು ಕರಿದಾರ? ಈದ ಅವತ್ತು ಶಂಕ್ರ ಗಂಡಸ್ರ ಕಣ್ಣು ನನ್ನ ಮ್ಯಾಲ್ ಬೀಳ್ಬಾರ್ದು ಅಂತೇಳಿ ಕಟ್ಟಿದ್ದ. ಓ, ಅವತ್ ತೋಟದಾಗ ಕಾಲಿಗೆ ಕಟ್ಟಿದ್ನಲ್ಲ ಆ ದಾರನ? ಹಾ, ಅದ ಇದೆ. ಅಯ್ಯೋ, ಅವ್ನ ಮಾತೆಲ್ಲ ಕೇಳಕ್ ಹೋಗ್ಬೇಡ್ರಿ. ಅವನು ಮಾಟ ಮಂತ್ರ ಮಾಡಿಸಿ ಮತ್ ಕಟ್ಟಿರ್ತಾನ. ಹೌದಾ? ಮಾಟ ಮಂತ್ರ ಮಾಡಿಸ್ತಾರ? ಯಪ್ಪ ಬ್ಯಾಡ್ ನನಗೆ ಈ ದಾರ. ಬಿಚ್ಚಿಗೆ ತಗೋ, ಬಿಸಾಕ್ ಬಿಡು. ಮುಂದೇನ್ ಹಚ್ಚಿ. ಅವಂದೇನ್ ಹಚ್ಚಿ? ಏನಪ್ಪ ಇದು? ಇದು ನಾನು ಕೆಂಪಿ ಕಟ್ಟಿದ್ದಾರ, ಇದಂಗಿಲ್ ಬಂತು? ಇಲ್ಲ ಮಾತಾಡ್ತಂಗದ್ರ. ಅವ ಸರಿ ಇಲ್ಲ, ನನ್ನ ಹರಿಯಾರ್ ಹೋಳಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಸಂತೆಬೆನ್ನೂರಾಗ ಏನಾಯ್ತಂತಪ್ಪ, ಅದು ಹೊಂಡು ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ದಾವಣಗೆರೆ ಒಳಗ ಗ್ಲಾಸ್ ಹೌಸ್ ಅಂತ, ಗ್ಲಾಸ್ ಹೌಸ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಇಲ್ಲಿ ಮಠ ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗಿಲ್ಲ. ಬೇಡ ನನಗವ. ಮತ್ ನೀವು ಹಂಗ ಏನ್ರ ಕೈ ಎತ್ಕಿತ್ತವ್ರ ಏನ? ಅವ ಎಲ್ಲಿಗೂ ಕರ್ಕೊಂಡು ಹೋಗೋಣಲ್ಲ, ನಾನ್ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀನಿ ನೀನು? ನಮ್ಮ ಅವನ ಅಕೌಂಟಿಗೆ 3 ತಿಂಗಳು ಗೃಹಲಕ್ಷ್ಮಿದು ಅಮೌಂಟ್ ಬೀಳಿ ಗೋವಾ ಕರ್ಕೊಂಡು ಹೋಗ್ತೀನಿ. ಗೋವಾ ಪ್ರಾಮಿಸ್? ಪ್ರಾಮಿಸ್. ನಿನ್ ನಾಳೆಗೂ ಕರ್ಕೊಂಡು ಹೋಗ್ತೀನಿ. ನನ್ ಮೇಲೆ ಆಣೆ ಯಾಕೆ ಹಾಕ್ತಿ? ನಿನ್ ಮೇಲೆ ಹಾಕ್ಯ ಸತ್ರ ನೀ ಸಾಯಿ, ನನ್ನ ಯಾಕೆ ಸಾಯಿಸ್ತಿ? ಸರಿ, ನನ್ ನಾಳೆಗೂ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗು. ನಿನ್ನೆ ಸೊಟ್ಟವಂಗೈತಿ. ಹಾ, ಇಬ್ರು ಕುಂತ ಏನ್ ನಡ್ಸಿರಿ? ಲೇ, ನೀ ಮೊದಲನೇ ದಿನ ಕೆಲ್ಸಕ್ಕೆ ಬಂದಾಗ್ಲೇ ಗೊತ್ತಾಯ್ತು ನೀ ತುಂಬಾ ಪಾಕಡ ಅದಿ ಅಂತ. ಹಾ ಲೇ, ನಾನು ಕಟ್ಟಿದ್ದು ದಾರನೇ ಎಸ್ತ್ಯ. ಹಾ, ನಿನ್ಗೆ ಎಷ್ಟು ಧೈರ್ಯ ಇರ್ಬೇಕು? ಹಾ, ಓ ಏನವ್ವ ಕೆಂಪಕ್ಕ, ನೀವು ಗೋವಾ ನೋಡಂಗಾಗೈತಾ? ಆ ನೀ ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಇರೋ ಬೆಂಡಲ್ಲಿ ಅಡ್ಡಾಡ್ಬಿಟ್ಟು ನೀಗೊಂದು ಚಿನ್ನದ ಸರ ಮಾಡಿಸಿದ್ನಲ್ಲಿ. ಆ ಅಷ್ಟು ನನ್ನ ಪ್ರೀತಿ ಇಲ್ವೇನೆ? ಇವಾಗ ಇವನ್ ಯಾವನ ಕರ್ದ ಅಂತೇಳಿ ಗೋವು ಕೊಂಟಿಯ. ಏಯ್ ಕೊಡೆ ನನ್ ಸರ ಕೊಡೆ. ಶಂಕ್ರು ಹಂಗಲ್ಲದ. ಏ ಶಂಕರನಲ್ಲ ಮಂಕರನಲ್ಲ, ನನ್ ಸರ ಕೊಟ್ಟು ರೈಟ್ ಹೇಳ್ತಾರ ಕೊಡು. ಬರಾಕತ್ತಿಲ್ಲ ಶಂಕ್ರ. ಏ ಕಿತ್ತು ಬಿಡ್ತೀನಿ ನಾನೇ, ಕೊಡೆ ಸರನ. ತಗೋ ಕೊಟ್ಟೆ ನೋಡ. ಅಯ್ಯೋ ದೇವ್ರಿ, ಕೊಡ್ಸಿದ್ದು ಒಂದ್ಸರ, ಇದನಿಗೆ ಯಾರಿಗೆ ಕೊಡೋಣ? ಅಬ್ಬಾ, ಅಯ್ಯೋ ಈ ಬಂಗಾರ ಸರ ನೀನು ಯಾರಿಗೆ ಹಾಕ್ಬೇಕು ಏನು? ಇದ್ದೋಬೇಕಿ ಕೆಂಪಿ, ಅವಳು ಕೈ ಕೊಟ್ಲು. ನಮ್ಮ ಮಕ್ಕಳು ಕೊನೆ ಮಗಳ ಮದುವೆ ಆಗೋಣಂದ್ರೆ ಅವಳು ಕೆಪ್ಪಿ. ಅಯ್ಯೋ ದೇವ್ರೆ, ಈ ಜಮ್ದ ನನ್ನ ಮದುವೆ ಆಗತ್ತೋ ಇಲ್ಲೋ, ಮಠಕ್ಕಾದ್ರೂ ಸರ್ಕೊಂಬಿಡಣ. ಪ್ರೇಮವೂ ಬೇಡ ಪ್ರೀತಿಯೂ ಬೇಡ, ನೆನಪೆ ಸಾಕೆ ನಗೆ. ಅಯ್ಯೋ ದೇವ್ರೇ, ನೀನೇ ಕಾಪಾಡಬೇಕು. ಭೂಮಿ ಭೂಮಿ, ಎಲ್ಲೇ ಇದೆಯಾ ನೀನು? ಹುಡ್ಕಿ ಹುಡ್ಕಿ ಸಾಕಾಗೋಯ್ತಲ್ಲೇ. ಕೆಂಪಾದ ಗಲ್ಲದ ಪೋರಿ, ನನ್ನ ಬಿಟ್ಟು ಕೆಂಪಿ ಎಲ್ಲದ ನೀ ಹಾರಿ. ಕೆಂಪಿ ಎಲ್ಲಿದೆಯಾ ಕೆಂಪಿ?
ಎಲ್ಲಿದ್ದಾಳೋ ಏನೋ. ಇಲ್ಲಿ ಅವನು ಬರ್ತಾವನೆ. ಈ ಪ್ಯಾಕ್ಲೆ ನನ್ನ ಮಗನ ಕೇಳಿದ್ರೆ ಗೊತ್ತಾಗ್ಬೋದು. ಏಯ್ ಬಾರ ಇಲ್ಲಿ. ಏನಣ್ಣ? ಭೂಮಿನೆಲ್ಲಾದ್ರೂ ನೋಡ್ದೇನಾ? ಅಯ್ಯೋ, ಭೂಮಿ ಮೇಲೆ ನಿಂತ್ಕೊಂಡು ಭೂಮಿ ಎಲ್ಲಿ ಅಂತ ಕೇಳ್ತಿದ್ಯಲ್ಲ? ಇಲ್ಲೇ ಅವಳಲ್ಲ ಭೂಮಿ ತಾಯಿ. ಅವ್ವ ನಮ್ಮವ್ವ ಈ ಸರಿ ಬೆಳೆ ಚೆನ್ನಾಗಾಗ್ಲಿ. ಏಯ್ ನಾನ್ ಕೇಳ್ತಿರೋದು ಈ ಭೂಮಿ ಬಗ್ಗೆ ಅಲ್ಲ ಕಣೋ, ನಮ್ಮ ಮಾವನ ಮಗಳು ಭೂಮಿ ಬಗ್ಗೆ. ನಿಮ್ಮ ಮಾವ ಮಗಳು ಭೂಮಿನಾ? ಅಯ್ಯೋ, ನನ್ನ ಕೆಂಪಿನೇ ಯಾರ ಜೊತೆ ಅಡ್ಡಾಡ್ತಾಳೋ ನಾನು ಹುಡುಕ್ತಾ ಇದ್ದೀನಿ. ಅದ್ರ ಮಧ್ಯೆ ನಿನ್ನ ಮಾವನ ಮಗಳು ತಗೊಂಡು ನಾನೇನೋ ಮಾಡ್ಲಿ? ಏಯ್ ಬೆಳಗ್ಗೆ ಬ್ರಾಂಡಿ ಕುಡ್ಕೊಂಡ್ ಬಂದಿದ್ಯಾ? ಏ, ಬ್ರ್ಯಾಂಡಿ ಕುಡ್ಕೊಂಬಾರ್ದು, ಇನ್ನು ಯಾರೋ ಹುಚ್ಚ ಕುಡ್ಕೊಂಬರ್ಬೇಕಿತ್ತೇನೋ. ಏಯ್ ಹಿಂಗ್ ಕುಡ್ಕೊಂಬಂದ್ರೆ ಕೆಲ್ಸ ಯಾರ ಮಾಡ್ಬೇಕು? ದುಡ್ಡೇ ನಂಗೆ ಬಂದ್ಬಿಡುತ್ತಾ? ಅಯ್ಯಯ್ಯ, ದುಡ್ಡೇನು ಹಂಗೆ ಬರಕಿಲ್ಲ. ಬ್ಯಾಂಕಿಗೆ ಹೋಗಿ ಚೆಕ್ ಕೊಟ್ಟು ಕರ್ಕೊಂಡು ಬರ್ಬೇಕು. ಲೇಯ್ ಹೋಗೋಗ್ ನಾನ್ ನಿನಗ್ ತಡ್ಕಣಲ್ಲೋ. ನನಗ್ ಬುದ್ಧಿ ಇಲ್ಲ ಪಾ. ನಿನಗೊಂದ್ ದೊಡ್ಡ ನಮಸ್ಕಾರ. ನಾನು ಬರ್ತೀನಿ. ಇವನು ಯಾಂದಳ್ಳಿ ಅವನಾಗೆ ಬಂದ ಮಾತಾಡ್ಸಿದ. ಅವತ್ತವನೆ ಎಂತೆಂತ ಜನ ಅದಾರಪ್ಪ. ಎಲ್ಲೋಗಿದ್ದ ನೀವನು? 3 ದಿನ ಆಯ್ತು ಬಂತಿಲ್ಲ. ಎಲ್ಲಿ ಅಂತ ಹುಡ್ಕೋದು? ಮನು, ಮನು, ಅಪ್ಪ ದೇವ್ರೆ, ನನ್ನ ಮಗ 3 ದಿನ ಆಯ್ತು ಮನೆ ಬಿಟ್ಟು ಹೋಗಿ. ಸಾಯಂಕಾಲದೊಳಗೆ ಸಿಗಂಗೆ ಮಾಡಪ್ಪ ನನ್ನ ತಂದೆ. ಮನು, ಅಯ್ಯೋ ಇಲ್ಲ ಮಲಗಿದ್ದಾನಲ್ಲೇ ಇವನು. ಮನು, ಮನು, ಇಲ್ಲ ಕುಂದು ಮಲಗಿದ್ದಾನೆ ಇವನು. ಮನು, ಏ ಮನು, ಮನು ಮಗ, ಮನು ಯಾಕಿಲ್ಲ? 3 ದಿನ ಆತಲ್ಲ ಮನೆಗೆ ಬಂದಿಲ್ಲ. ಇಲ್ಲೇಕ ಮಲಗಿದೆಯಾ? ಬಾರ ಮನೆಗೆ ಹೋಗೋಣ. ನೀನು ಯಾಕೋ ಬರಕ್ಕೆ ಇಲ್ಲಿಗೆ? ಮನು ಮನೆಗೆ ಹೋಗೋಣ ಬಾರು. 3 ದಿನ ಆಯಿತು. ನಾನು ಸಂಜೆ ಬರ್ತೀನಿ, ಹೋಗು. ಹೌದು, ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ನಾನು ಬರ್ತೀನಿ, ಹೋಗು. ಏನು 3 ದಿನ ಆಯಿತು ನನ್ನ ಮಗ ಮನೆಗೆ ಬಂದಿಲ್ಲ ಅಂತಂದೇಳಿ ಎಲ್ಲಿ ಬೇಕು ಅಲ್ಲೇ ಹುಡುಕಾಡ್ತಾ ಇದ್ದೀನಿ ನಾನು. ನೀನು ಯಾಕೆ ಬಂದಿದ್ದೀಯ ಅಂತ ಕೇಳ್ತೀಯಲ್ಲೋ? ಎತ್ತರ ಸಂಕಟ ನಿನಗೇನು ಅರ್ಥ ಆಗುತ್ತೆ? ಥೂ, ಸಂಕಟ ಪಟ್ಕೊಳ್ಳೋಂಥ ವಿಚಾರ ಏನವ ಆಗಿರೋದು? ಏನಾಗೈತೆ? ಹೋಗಿ, ನಾನು ಬರ್ತೀನಿ ಆಮೇಲೆ. 3 ದಿನ ಆಯ್ತಲ್ಲ ಮನೆಗೆ ಬಂದಿಲ್ಲ. ಅಂಥದ್ದು ಏನಾಗಿದೆ ನಿನಗೆ? ಇಲ್ಲಿ ಬಂದು ಮಲಗ ಅಂಥದ್ದು ಏನು ಬಂದಿದೆ ನಿನಗೆ? ಏ ಹೋಗವ, ಏನಿಲ್ಲ. ಯಾಕೆ ಸುಮ್ಮನೆ ನನ್ನ ತಲೆ ತಿಂತೀಯ? ಹಾಗಾದ್ರೆ 3 ದಿನ ಆಯ್ತಲ್ಲೋ ಮನೆಗೆ ಬಂದಿಲ್ಲ, ಇಲ್ಲೇಕ ಮಲಗಿದ್ಯಾ? ಏಯ್ ನಿನಗೆ ಏನಾಗಿದೆ ಅಂತಂದೇಳಿ ಹೇಳೋವರೆಗೂ ನಾನು ಇಲ್ಲಿಂದ ಕದಲಲ್ಲ. ಏನಾಗಿದೆ ಅಂತ ಹೇಳು. ಹೇಗಂತ ಹೇಳವ ನಿನಗೆ? ಏನಂತ ಹೇಳಲಿ? ಭೂಮಿದು ಅವ್ರ ಮಾವನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ನಿನಗೆ ಹೇಗೆ ಹೇಳಲಿ ನಾನು? ಹಾಂ, ಏನು ನಿಜ ಹೇಳ್ತಿದೀಯೇನ ನೀನು? ಹೌದವ, ನಿಜಾನೇ ಹೇಳ್ತಾ ಇದ್ದೀನಿ. ನಿನ್ನೆ ಅವ್ರ ಅಪ್ಪ ಬಂದು ಲಗ್ನ ಪತ್ರಿಕೆ ಕೊಟ್ಟು ಭೂಮಿದು ಮದುವೆ ಫಿಕ್ಸ್ ಆಗಿದೆ, ಅವಳ ಜೊತೆ ಇನ್ನೊಂದ್ಸರಿ ಅಡ್ಡಾಡ್ಬೇಡ ಅಂತಂದೇಳಿ ಉಗಿದೋಗಿದ್ದಾನೆ. ನಾನು ಅವಾಗಲೇ ಹೇಳಿದೆ ನಿನಗೆ ಶ್ರೀಮಂತರ ಸವಸ ಬೇಡ ಕಾಣೋ ಅಂತಂದೇಳಿ. ನನ್ನ ಮತ್ತೆ ಎಲ್ಲೋ ಕೇಳ್ತೀಯ ನೀನು? ಲೇ, ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ಲಲ್ಲ ಅವಳು ನಿನ್ನನ್ನ. ಬೇರೆಯವ್ರನ್ನ ಮದುವೆ ಮಾಡ್ಕೊಳಕ್ಕೆ ಹೆಂಗ ಒಪ್ಕೊಂಡ್ಲು ನೋಡು. ಈ ವಯಸ್ಸಂದದ್ದು ಕಣೋ. ಈ ವಯಸ್ಸಲ್ಲಿ ಮನಸ್ಸು ಚಂಚಲವಾಗಿರುತ್ತೆ ಕಣೋ. ನೋಡು, ಆಗಿದ್ದಾಗೋಯ್ತು. ಇನ್ಮೇಲೆ ಅವಳ ಸವಸಕ್ಕೆ ಹೋಗ್ಬೇಡ, ಇಲ್ಲಿಗೆ ಮರ್ತು ಬಿಡು. ಹೇಗವ ಮರಿತೀಯಾ? ಕಣ್ಣಿಗೆ ಗೊತ್ಕೊಂಡ್ ಪ್ರೀತಿ ಮಾಡಿದ್ರೆ ಅದೇಗೋ ಮರ್ತು ಬಿಡ್ತಿದ್ದೆ. ಮನಸ್ಸಿಗೆ ಗೊತ್ಕೊಂಡ್ ಪ್ರೀತಿ ಮಾಡಿದ್ದೀನಿ. ಮನಸಾರಿ ಇಷ್ಟಪಟ್ಟಿರೋ ಹುಡುಗಿನ ಮರಿ ಅಂದ್ರೆ ಅದು ಹೇಗೆ ಮರೆಯಕ್ಕೆ ಸಾಧ್ಯ? 6 ವರ್ಷದಿಂದ ಅವಳನ್ನ ಪ್ರೀತಿ ಮಾಡಿದ್ದೀನಿ. ಈಗ ಅವನು 6 ದಿನದಲ್ಲಿ ಅವಳನ್ನ ಮದುವೆ ಆಗ್ತದಾನೆ ಅಂದ್ರೆ ಹೇಗೆ ಅನಿಸ್ಬೇಡ ನನಗೆ? ಅವಳು ಇನ್ನೊಬ್ಬನ ಜೊತೆ ಮದುವೆ ಆಗ್ತಿದ್ದಾಳೆ ಅಂದ್ರೆ ಇಲ್ಲಿ ನನಗೆ ಜೀವ ಓದಂಗೆ ಆಗ್ತಾ ಇದೆ. ಏ, ಈ ಥರ ಎಲ್ಲ ಮಾತಾಡ್ಬೇಡ ಕಣ ನೀನು. ಬಿಟ್ಟಾಕ್ಬಿಡು. ಅವಳಿಗಿಂತ ಚೆನ್ನಾಗಿರೋ ಹುಡುಗಿ ತಂದು ಮದುವೆ ಮಾಡ್ತೀನಿ ಕಣಮ್ಮನ ನಿನಗೆ. ಅಲ್ಲ ಕಣಮ್ಮನ, ಇಷ್ಟಿದ್ದಾಗಿಂದ ಹಿಡ್ದು ನಿನ್ಗೆ ಇಷ್ಟತ್ರ ಆಗೋವರೆಗೂ ರಾಜನ ಥರ ಬೆಳೆಸ್ತೀನಿ. ಒಬ್ಬ ರಾಣಿ ತಂದು ಮದುವೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ? ರಾಣಿ ಅಲ್ಲವ, ದೇವಲೋಕದಿಂದ ನೀನು ಅಪ್ಸರೆಯರನ್ನ ತಗೊಂಬಂದು ಕ್ಯೂನಲ್ಲಿ ನಿಲ್ಸಿದ್ರು ಅವಳ ಮೇಲೆ ಹುಟ್ಟಿರೋಂಥ ಪ್ರೀತಿ ಇನ್ನು ಯಾವಳ ಮೇಲೂ ಹುಟ್ಟೋದಿಲ್ಲ. ಅಷ್ಟು ಪ್ರೀತಿ ಮಾಡಿದ್ದೀನಿ ಕಣವ ಅವಳನ್ನ. ಹೇಗೋ ಮರೆಯೋಕ್ಕಾಗತ್ತೆ? ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ ಅವಳು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ಲು. ಆದರೆ ಅದು ಹೇಗೆ ಈ ಮದುವೆಗೆ ಒಪ್ಕೊಂಡ್ಲು ಏನೋ ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಕಣವ. ಏನು ಮಾಡೋಕ್ಕಾಗತ್ತವ? ಪ್ರೀತಿಸಿದವಳ ಜೊತೆ ಜೀವನ ಕಟ್ಕೋಬೇಕು ಅಂದರೆ ಹಣೆ ಬರಹನೂ ಬೇಕಲ್ಲ.
ಹೋಗ್ಲಿ ಬಿಡು, ಅವಳಿಗೆ ಯಾರ ಜೊತೆ ನಾನು ಚೆನ್ನಾಗಿರ್ತೀನಿ ಅನ್ಸುತ್ತೋ ಅವ್ರನ್ನೇ ಮದುವೆ ಆಗಲಿ. ನಾನು ನೀನು ಏನು ಮಾಡೋಕ್ಕಾಗುತ್ತವ ಅಂತ ಕೃಷ್ಣ ಪರಮಾತ್ಮಗೆ ಪ್ರೀತಿ ಸಿಕ್ಕಿಲ್ಲ ಅಂಥದ್ರಲ್ಲಿ ನಾನು ಹುಲುಮಾನವ. ನನಗೆ ಪ್ರೀತಿ ಸಿಗೋದ್ರಲ್ಲಿ ಡೌಟೇ. ಏನು ಮಾಡೋಕ್ಕಾಗುತ್ತೋ, ನೀನ್ಯಾಕೆ ತಲೆ ಕೆಡ್ಸ್ಕೊಂತೀಯ? ನೋಡು, ಕೆಟ್ಟದಾಗ ಯೋಚನೆ ಮಾಡ್ತಂತ ಕೂರ್ಬೇಡ ನೀನು. ನಿನ್ನ ನಂಬ್ಕೊಂಡ್ರೆ ನನ್ನ ಗತಿ ಏನು? ಅವ ನನಗೇನು ಆಗಲ್ಲ, ನಾನು ಬರ್ತೀನಿ, ನೀನು ಹೋಗು. ನೋಡು, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ಬೇಕು ನೋಡಿ ನಿನ್ನ ಮನೆಗೆ. ಬರ್ತೀನಿ ಹೋಗವ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಬರ್ತೀನಿ ಹೋಗು, ನಾನು ಮನೆಗೆ ಕಾಯ್ತಿರ್ತೀನಿ ನೋಡಿ ನಾನು. ಬರ್ತೀನಿ ಹೋಗು. ಓಹೋ, ಮದುಮಗಳು ನೀವೇನಿಲ್ಲಿ? ಇಲ್ಲಿ ಯಾಕೆ ಬರಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ನೀವೆಲ್ಲ ಇಲ್ಲಿ ಬರಕ್ ಹೋಗ್ಬಾರ್ದು. ನಾಳೆ ಮದುವೆ ಇಟ್ಕೊಂಡು ಇದೇನಿದು? ಅರೆ ಇದೇನಿದು? ಅರ್ಶನ ಹಚ್ಕೊಂಡಿಲ್ಲ? ನಾಳೆನೇ ಮದುವೆ ಇಟ್ಕೊಂಡು ನೀವೇನ್ರಿ ಅರ್ಶನ ಹಚ್ಕೊಂಡಿಲ್ಲ? ಹೋಗೋಗಿ ಅರ್ಶನ ಹಚ್ಕೊಳ್ರಿ ಹೋಗ್ರಿ. ಯಾರ್ ಮದ್ವೆ ಯಾರ್ ಜೊತೆ ಏನ್ ಮಾತಾಡ್ತಿದ್ಯಾ ಹುಚ್ಚಂತರ? ಓ, ನಾನು ಹುಚ್ಚ? ಹಾಗಾದ್ರೆ ನೀನ್ ಜಾಣಿತಾನೆ. ತಗೋ ಇದನ್ನ ನೋಡು, ಓದು ಕಣ್ಬಿಟ್ಟು. ಅರೆ, ಇದ್ರಲ್ಲಿ ನನ್ನ ಹೆಸರಿದೆ, ನಮ್ಮ ಮಾವನ ಹೆಸರು ಕೂಡ ಇದೆ. ಇದನ್ನ ಯಾರು ಕೊಟ್ರು ನಿಂಗೆ? ನಮ್ಮ ಮಾವ ಕೊಟ್ನಾ? ಮನು, ಇದನ್ನ ನಂಬೇಡ. ನಮ್ಮ ಅಪ್ಪನೇ ಒಂದ್ ಜೊತೆ ಮದ್ವೆ ಬೇಡ ಅಂತ ಹೇಳಿದ್ದಾರೆ. ಇದ್ರಲ್ಲಿ ಏನೋ ಇದೆ ಮನು, ಇದನ್ನ ನಂಬೇಡ ನೀನು. ಹಾಗಾದ್ರೆ ಈ ಮದ್ವೆಗೆ ನಿಮ್ಮ ಅಪ್ಪ ಒಪ್ತಿಲ್ವಾ? ಏನ್ ನಾಟಕ ಮಾಡ್ತೀರ ನೀವೆಲ್ಲ? 3 ದಿನದ ಕೆಳಗೆ ನಿಮ್ಮ ಅಪ್ಪನೇ ಕಣೆ ಆ ಲಗ್ನ ಪತ್ರಿಕೆ ಕೊಟ್ಟೋಗಿದ್ದು. ಮದುವೆ ಫಿಕ್ಸ್ ಆಗಿರೋ ಹುಡುಗಿ ಜೊತೆ ಸುತ್ತಾಡ್ತಿದ್ಯಲ್ಲ, ಊರ್ ಜನ ನೋಡಿದ್ರೆ ನನ್ನ ಮರ್ಯಾದೆ ಏನಾಗಲ್ಲ ಅಂತಂದು ಹೇಳಿದ್ರು ಕಣೆ. ಒಂದೊತ್ತಿನ ಗಂಜಿಗೂ ನೀವು ಇನ್ನೊಬ್ಬರ ಮನೆ ಬಾಗಿಲು ಕಾಯೋ ಜನ ನೀವು. ನಿನಗೆ ನಮ್ಮನೆ ಮಗಳು ಬೇಕಾ ಅಂತಂದೇಳಿ ಹೂಗಳೋಗಿದಾರ ಕಣೆ. ಇವಳು ಇವಾಗ ಬಂದಿದ್ದಾಳೆ ನಾಟಕ ಮಾಡ್ಕೊಂಡು. ನನ್ ದೇವರಾಣೆಗೂ ಗೊತ್ತಿಲ್ಲ ಕಣೋ, ಇದ್ರಲ್ಲಿ ಏನೋ ಇದೆ, ನೀನ್ ಇದನ್ನ ನಂಬೇಡ. ಹೋಗೆ, ಹೇಳೋದು ಕೇಳೋದು ಎಲ್ಲ ಮುಗಿದೋಗಿದೆ. ಅಜ್ಜಿ, ನಾನ್ ಪ್ರೀತಿ ಅಂದ್ರೆ ಏನೇನೋ ಅನ್ಕೊಂಡ್ಬಿಟ್ಟಿದ್ನಲ್ಲಿ. ಆದ್ರೆ ಇಷ್ಟೇನ ಪ್ರೀತಿ? ನಾಳೆ ಇನ್ನೊಬ್ಬನ ಮದ್ವೆ ಆಗಿ ಹೋಗ್ಬಿಡ್ತೀನಿ ನೀನು. ಅಯ್ಯೋ, ಮನ್ಸಲ್ಲಿ ಪ್ರೀತಿ ಶುರುವಾದಾಗಿಂದ ಏನೇನೋ ಕನ್ಸ್ಕೊಂಡ್ಬಿಟ್ಟಿದ್ದೆ ನಾನು ನೀನು ಮದುವೆ ಆಗೋದಂತೆ, ನಮಗಿಬ್ರು ಮಕ್ಕಳಂತೆ, ಅವ್ರಿಗೆ ಜೀವನ ರೂಪಿಸೋದಂತೆ, ಅವರಿಗೆ ಹೆಣ್ಣು ಗಂಡು ನೋಡಿ ಮದುವೆ ಮಾಡೋದಂತೆ, ವಯಸ್ಸೋದ್ ಕಾಲಕ್ಕೆ ನಾವಿಬ್ರು ತಾಂಬೂಲ ಹಾಕೊಂಡು ಆರಾಮಾಗಿ ಜೀವನ ಮಾಡೋದಂತೆ. ಏನೇ ಜೀವನ? ಮುಗಿದಾಯ್ತು ಇಷ್ಟಕ್ಕೆ. ನೋಡು, ಇನ್ನು 7 ಜನ್ಮಕ್ಕೂ ನಾನು ಇನ್ನು ಯಾವ್ಯಾಕಿನ್ನು ಪ್ರೀತಿ ಮಾಡಲ್ಲ. ಇಲ್ಲಿಗೆ ಕೊನೆ ಆಗ್ಬಿಡ್ಲಿ ಈ ಪ್ರೀತಿ. ಈ ಹಣ ಅಂತಸ್ತಿನ ತಾಕತ್ತಿನ ಮುಂದೆ ಈ ಬಡವನ್ ಪ್ರೀತಿ ಒಳೆಯಲ್ಲಿ ಹುಣಸೆಣ್ಣು ತೊಳ್ದಂಗೆ ಆಗೋತಲ್ಲಿ. ಈ ಮನುಷ್ಯ 100 ವರ್ಷ ಬದುಕ್ತಾನಂತ ನಾವು ಗ್ಯಾರಂಟಿ ಕೊಡ್ಬೋದು, ಆದ್ರೆ ಅದೇ ಮನುಷ್ಯ ಪ್ರೀತಿಯಲ್ಲಿ 100 ವರ್ಷ ಬದುಕ್ತಾನೆ ಅಂತ ಯಾವ ವಾರಂಟಿನೂ ಕೊಡಕ್ಕಾಗಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲಿ. ಈ ಪ್ರೀತಿಲಿ ಕೊನೆ ತನಕ ಉಳಿದವರೇ ಪ್ರೇಮಿಗಳು. ನಾನು ನೀನು ಪ್ರೇಮಿ ಅಲ್ಲ ಬಿಡು, ಯಾಕಂದ್ರೆ ನಮ್ದು ಇಲ್ಲಿಗೆ ಮುಗಿಯುತ್ತೆ ಇವತ್ತಿಗೆ. ನಾನು ನೀನು ಪ್ರೇಮಿಗಳಲ್ಲ. ಈ ಪ್ರೀತಿಲಿ ನಂಬಿಕೆನೇ ಹೊರಟೋಗ್ಬಿಡ್ತಪ್ಪ. ಯಾವ ಟೈಮಲ್ಲಿ ಯಾವಲೇ ಬಂದು ಈ ಪ್ರೀತಿಗೆ ಅಪ್ಪಳಿಸುತ್ತೋ ಒಂದು ಗೊತ್ತಾಗಲ್ಲ. ನನಗೆ ಬೇಜಾರೇನಿಲ್ಲ ಕಣೆ. ನಾಳೆ ಮದುವೆ ಆಗ್ತಿದೆಯಲ್ಲ, ಹಸೆಮಣೆ ಏರ್ತಿದೆಯಲ್ಲ, ನಿನ್ ಪಕ್ಕದಲ್ಲಿ ನಾನು ಇರಲ್ಲ ಅನ್ನೋದೊಂದೇ ಕಣೆ ಬೇಜಾರು ನನಗೆ. ಮದುವೆ ಬರಲ್ಲ ಅಂತ ಮಾತ್ರ ತಿಳ್ಕೊಬೇಡ, ಮದುವೆಗೆ ಬಂದೇ ಬರ್ತೀನಿ. ಯಾಕೆ ಹೇಳು? ನಿನ್ ಮದುವೆಲಿ ನಿನ್ ಚಂದ ನೋಡಕ್ಕಾದ್ರೆ ನಾನು ಬಂದೇ ಬರ್ತೀನಿ ಕಣೆ. ನಾನು ನೋಡ್ಬೇಕಾಗಿರೋ ಚಂದ ಇನ್ಯಾವನ ನೋಡ್ತಾನೆ ಅಂದ್ರೆ ಮನ್ಸಿಗೆ ಸ್ವಲ್ಪ ಬೇಜಾರಾಗುತ್ತೆ. ಏನ್ ಮಾಡಕ್ಕಾಗುತ್ತೆ? ನೋಡು, ಮದುವೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ಯಾಕೆ ಹೇಳು? ಇವಾಗಲೇ ನನ್ನ ಹೊಟ್ಟೆ ತುಂಬೋಗಿದೆ ಕಣೆ. ನೋಡ್ಭೂಮಿ, ಇವಾಗಲೇ ಹೇಳ್ತಿದ್ದೀನಿ, ಮದುವೆ ಆದ್ಮೇಲೆ ಇನ್ನೊಂದ್ಸರಿ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಯಾಕೆ ಹೇಳು? ನನಗೆ ಜನ್ಮ ಕೊಟ್ಟು ಬೆಳೆಸಿದಂಥ ತಾಯಿ ನನಗೋಸ್ಕರ ಕಾಯ್ತಾ ಇದ್ದಾಳೆ ಕಣೆ. ಅವಳು ನಿನಗಿಂತ 10ರಷ್ಟು ಪ್ರೀತಿ ಕೊಟ್ಟು ಬೆಳೆಸಿದಾಳೆ ನನ್ನ. ನಾನು ಅವಳಿಗೋಸ್ಕರನಾದ್ರೂ ಬದುಕ್ಬೇಕಲ್ವೇನೆ? ಇರ್ಲಿ,
ಹೋಗೋಗು, ಮನೇಲಿ ಕಾಯ್ತಾ ಇರ್ತಾರೆ. ನೀನೇ ನನ್ನ ಪ್ರಪಂಚ ಅನ್ಕೊಂಡು ನಾನು ಪ್ರೀತಿ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ಹೋಗೋಗೆ ಹೋಗು. ಮುಗೀತ ನಿನ್ ಮಾತು? ಈಗ ನನ್ನ ಮಾತನ್ನು ಸ್ವಲ್ಪ ಕೇಳು. ಪ್ರೀತಿ ಮಾಡಿದ ಹುಡುಗನ್ನ ಅದಕ್ಕೆ ಬಿಟ್ಟೋಗೋ ಹೆಣ್ಣು ನಾನೆಲ್ಲ ಕಣೋ. ನನ್ ಕೊರಳಿಗೆ ನೀನ್ ಕಟ್ಟಿದ್ರೆ ಮಾತ್ರ ಅದು ತಾಳಿ, ಬೇರೆ ಇನ್ಯಾವನ್ ಕಟ್ಟಿದ್ರೆ ಅದು ನೇಣು ಹಾಕ. ನಂಗೂ ಮನ್ಸಿದೆ ಕಣೋ. ಇಷ್ಟೊತ್ತು ನೀನ್ ಹೇಳಿದ್ದೆಲ್ಲ ಕೇಳಿ ನನ್ ಮನ್ಸಿಗೆ ಎಷ್ಟು ಆಗಿದೆ ಅಂತ ನಿಂಗ್ ಗೊತ್ತಾ? ಮನೇಲಿ ಅಪ್ಪ ಅಮ್ಮ ಅಣ್ಣ ಎಲ್ರನ್ನೇ ಎದುರಾಕೊಂಡು ನಿನ್ ಜೊತೆ ಸ್ವತಂತ್ರವಾಗಿ ತಿರುಗಾಡ್ತಿದ್ದೀನಿ. ಯಾಕೆ ಹೇಳು? ನೀನಂದ್ರೆ ನನ್ ಜೀವ ಕಣೋ. ಅಂತದ್ರಲ್ಲಿ ಈಗ ನೀನೇ ನನ್ ಮೇಲೆ ಅನುಮಾನ ಪಡ್ತಿದ್ಯಾ ಮನು? ನೋಡು, ಜೀವ ಬಿಟ್ಬಿಡು ಅನ್ನು ಬಿಟ್ಬಿಡ್ತೀನಿ. ಆದ್ರೆ ನನ್ನ ನೀನ್ ದೂರ ಮಾಡ್ಬೇಡ ಮನು. ಈಗ್ಲೇ ನೀನು ಇವತ್ತು ನಮ್ಮ ಮನೆಯನ್ನೆಲ್ಲ ಬಿಟ್ಟು ನಿನ್ ಜೊತೆ ಬಾ ಅನ್ನು. ನಾನ್ ಬಂದ್ಬಿಡ್ತೀನಿ. ನಾನು ನಿಗ್ ದೂರ ಮಾಡ್ಬೇಡ ಕಣೋ. ಈಗ್ಲೂ ನನ್ ಮಾತ್ ಮೇಲೆ ನಂಬಿಕೆ ಬರ್ತಿಲ್ವಾ ನಿಂಗೆ? ಸರಿ, ಹಾಗಾದ್ರೆ ಬಾ ನನ್ ಜೊತೆ. ಈ ದೇವ ಸಾಕ್ಷಿಯಾಗಿ ಹೇಳ್ತಾ ಇದೀನಿ ಮನು, ಇವಾಗ ನಡೆದಿರೋದ್ರಲ್ಲಿ ನನ್ನ ಪಾತ್ರ ಏನು ಇಲ್ಲ ಕಣೋ. ನಿಂಗೆ ಈಗಲೂ ನಂಬಿಕೆ ಬರ್ತಿಲ್ವಾ? ಇರು ಹಾಗಾದ್ರೆ. ನನ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿಂಗೆ? ತಗೋ ಕಟ್ಟು. ಈಗ ಸಡನ್ ಕಟ್ಟು ಅಂದ್ರೆ ಹೇಗೆ ಕಟ್ಟೋದು ನಾನು? ಭಯ ಆಗ್ತಿದ್ಯಾ? ಒಂದ್ ಹೆಣ್ಣಾಗಿ ನನ್ಗೆ ಭಯ ಆಗ್ತಿಲ್ಲ, ನೀನ್ ಯಾಕೆ ಭಯ ಪಡ್ತೀಯ? ಓ, ಹಾಗಾದ್ರೆ ನಿನ್ ಪ್ರೀತಿ ಎಲ್ಲ ಸುಳ್ಳ? ಇಲ್ಲ ತಾನೇ? ತಗೋ ಕಟ್ಟು. ನೋಡ್ಭೂಮಿ, ನೀನು ನನ್ನ ಎಲ್ಲಿ ಬಿಟ್ಟು ಹೋಗ್ತೀಯೋ ಅನ್ನೋ ಭಯದಲ್ಲಿ ನಾನು ನಿನಗೆ ಈ ಥರ ಎಲ್ಲ ಮಾತಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ನೀನೇ ನನ್ನ ಪ್ರಪಂಚ ಅನ್ಕೊಂಡು ಪ್ರೀತಿ ಮಾಡಿದ್ದೀನಿ ಕಣೋ, ಅದು ಹೇಗೋ ಬಿಟ್ಟು ಹೋಗ್ತೀನಿ. ಹಾಯ್, ಎಲ್ರಿಗೂ ನಮಸ್ತೆ. ಈ ಕಿರುಚಿತ್ರವನ್ನು ವೀಕ್ಷಿಸಿದಂತಹ ನನ್ನೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಿರುಚಿತ್ರಗಳನ್ನು ತರುವಂತಹ ಕೆಲಸ ನಮ್ಮದಾಗಿರುತ್ತದೆ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹವೂ ಕೂಡ ನಮಗೆ ಅತ್ಯಮೂಲ್ಯವಾಗಿರುತ್ತದೆ.
ಮುಂಬರುವ ದಿನಗಳಲ್ಲಿ ಇಂತಹ ಒಳ್ಳೆಯ ಕಿರುಚಿತ್ರಗಳನ್ನು ತರುವಂಥ ಕೆಲಸವನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.